ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ ಕರುಣಾಸಂಧಿ ಅನ್ನುವ ಹೆಸರಿನ ಎರಡನೇ ಸಂಧಿ ಈಗ ನಡೆದಿದೆ. ಅದರಲ್ಲಿ 8 ಶ್ಲೋಕಗಳು ಈ ಹಿಂದೆ ಸಮಾಪ್ತಿಯನ್ನ ಕಂಡಿದ್ದವು. ಆ 8ನೇ ಶ್ಲೋಕದಲ್ಲಿ ಬಗೆ ಬಗೆಯ ನಾಮದಿಂದ ವೈದಿಕ, ಪೌರಾಣಿಕ, ಧನ್ಯಾತ್ಮಕ, ವರ್ಣಾತ್ಮಕ ಮೊದಲಾದಂಥ ಎಲ್ಲ ಶಬ್ದಗಳಿಂದಲೂ ಕೂಡ ಆತ ವಾಚ್ಯನಾಗಿದ್ದಾನೆ ಅಂತ ಅನ್ನೋದನ್ನು ಶ್ರವಣ ಮಾಡಿದ್ವಿ. ಆ ಧನ್ಯಾತ್ಮಕ ಶಬ್ದಗಳನ್ನ ಪ್ರಯೋಗ ಮಾಡುವವರು ಯಾರು, ಅದನ್ನು ಕೇಳುವವರು ಯಾರು, ಪ್ರತಿಪಾದ್ಯ ಭಗವಂತ ಅನ್ನೋದು ಸರಿ, ಪ್ರತಿಪಾದನೆ ಮಾಡುವವರು ಯಾರು, ಹೇಳುವವರು ಯಾರು ಮತ್ತು ಅದನ್ನು ಕೇಳುವವರು ಯಾರು, ಅರ್ಥ ಮಾಡಿಕೊಳ್ಳಬಲ್ಲವರು ಯಾರು ಅಂತನ್ನ ಹೀಗೊಂದು ಪ್ರಶ್ನೆಯನ್ನ ನಾವೇ ಸ್ವೀಕಾರ ಮಾಡಿಕೊಂಡು ಪ್ರಕೃತಿ, ತತ್ವಾಭಿಮಾನ ದೇವತೆಗಳು ಆ ಧನ್ಯಾತ್ಮಕ ಶಬ್ದಗಳ ಮೂಲಕ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಅದನ್ನ ಕೇಳಿ ತಿಳ್ಕೊಳ್ಳುವವರು ಯಾರಂದ್ರೆ ಜ್ಞಾನಿಗಳು. ಆ ಜ್ಞಾನಿಗಳಿಗೆ ಶಾಸ್ತ್ರದ ಅಧ್ಯಯನದ ಪರಿಚಯ ಇರೋದ್ರಿಂದ ಭಗವಂತ ಹೇಗೆ ಧನ್ಯಾತ್ಮಕ ಶಬ್ದಗಳಿಂದ ವಾಕ್ಯ ಅಂತ ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ. ಹಾಗಾಗಿ ವೃಕ್ಷದ ಪತನ, ಸೂರ್ಯನ ಶಬ್ದ, ನದಿಯ ಶಬ್ದ, ಕಲ್ಲಿಲು ಚುಕುಟ್ಟುವ ಶಬ್ದ, ಗೆಜ್ಜೆಯ ಶಬ್ದ, ಸಮುದ್ರದ ಘೋಷ, ಈ ಎಲ್ಲ ಶಬ್ದಗಳಿಂದಲೂ ಕೂಡ ಆತನೇ ವಾಚ್ಯನಾಗ್ತಾನೆ ಅಂತ ಈ ಹಿಂದೆ ನಾವು ಶ್ರವಣ ಮಾಡಿದ್ವಿ. ಅದಕ್ಕೆ ಪೂರಕವಾಗಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಮತ್ತು ಆ ಉಪನಿಷತ್ತಿನ ಮಾಧ್ವ ಭಾಷೆಯಲ್ಲಿ ಬಂದಂಥ ಒಂದು ವಾಕ್ಯದ ಭಾಗ ಏನಿದೆ ಅದನ್ನು ಇವತ್ತು ಉದಾಹರಣೆ ಕೊಡಲಿಕ್ಕೆ ಅಪೇಕ್ಷೆ ಪಡ್ತೀನಿ. ಯತ್ರ ಏತತ್ ಕರ್ಣಾವಪಗೃಹ್ಯ ನಿನದಮಿವ ನದ ಸುರಿವ ಅಗ್ನೇರಿವ ಪ್ರಜ್ವಲತಃ ಉಪಶೃಣೋತಿ ತದೇತತ್ ದೃಷ್ಟಂ ಚ ಶ್ರುತಂ ಚೇತ್ಯುಪಾಸೀತ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳಿದೆ. ಅದಕ್ಕೆ ಹೀಗರ್ಥ, ನಾವು ನಮ್ಮ ಎರಡೂ ಕಿವಿಗಳನ್ನು ಮುಚ್ಚಿಕೊಂಡ್ರೆ ಸಮುದ್ರದ ಘೋಷದಂತೆ ಕೇಳಿ ಬರ್ತದೆ, ಮೇಘದ ನಾದದಂತೆ ಗುಡುಗಿನಂತೆ ಕೇಳಿ ಬರ್ತದೆ, ಪ್ರಜ್ವಲಿಸುವಂತಹ ಅಗ್ನಿಯ ಜ್ವಾಲೆಗಳ ಶಬ್ದವನ್ನು ಕೇಳ್ತೇವಲ್ಲ, ಇದೆಲ್ಲ ಏನು ಅಂದರೆ ಪ್ರಾಣ ಭಗವಂತನ ಕುರಿತಾದ ಮಾಡುವ ಸ್ತೋತ್ರ ಅಂತ ಇಲ್ಲಿ ಹೀಗೆ ಒಂದು ನಮಗೆ ಸಮರ್ಥಕವಾದಂಥ ವಾಕ್ಯ ಸಿಕ್ಕಿದೆ. ಭಾಷ್ಯನೂ ಕೂಡ ಹಾಗೆ ಹೇಳಿದೆ. ಸಪ್ರಾಣಸ್ತೌಚಿತಂ ವಿಷ್ಣುಂ ಸಾಸ್ತುತಿ ಶ್ರೂಯತೆ ಸದಾ ಕರ್ಣೌ ಪಿಧಾಯ ತದ್ವಿದ್ವಾನ್ ದಿವ್ಯ ಚಕ್ಷುಸ್ಸು ಕೀರ್ತಿಮಾನ್ ಮುಕ್ತೋ ಭೂತ್ವಾ ಭವೇದ್ಯಸ್ಮಾತ್ ಉಪಾಸೀತೈವ ಸಂತತಂ ಈ ಸಪ್ತತ್ವೇ. ಛಾಂದೋಗ್ಯ ಉಪನಿಷತ್ತಾಗಲಿ ಐತರಿಯ ಉಪನಿಷತ್ತಾಗಲಿ ಯಾವುದೇ ಉಪನಿಷತ್ತನ್ನು ನಾವು ಶ್ರವಣ ಮಾಡುವಾಗ ಉಪನಿಷತ್ತಿಗೆ ಏನು ಅರ್ಥ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಮಧ್ವಾಚಾರ್ಯರು ಭಾಷ್ಯ ಬರೀತಾರಲ್ಲ, ಆ ಎಲ್ಲ ಭಾಷೆ ಬರೆಯುವಾಗ ಇದು ನಮ್ಮ ಅಭಿಪ್ರಾಯ ಅಂತ ಹೇಳೋದಿಲ್ಲ. ಯಾವುದಾದ್ರೂ ಒಂದು ಗ್ರಂಥ, ಹೀಗೊಂದು ಗ್ರಂಥದಲ್ಲಿದೆ, ಉಪನಿಷತ್ತು ಹೇಳಿದ್ದನ್ನೇ ಆ ಗ್ರಂಥ ಹೇಳ್ತಿದೆ, ಬೇಕಾದ್ರೆ ಆ ಗ್ರಂಥವನ್ನು ಅಭ್ಯಾಸ ಮಾಡಿ ನೋಡಬಹುದು ಅಂತ ಪ್ರತಿಯೊಂದು ಕಡೆನೂ ಹೇಳ್ತಾರೆ. ಹಾಗಾಗಿ ಸಪ್ತತ್ವ ಅನ್ನುವಂಥ ಗ್ರಂಥದ ಸಮರ್ಥನ ಈ ಉಪನಿಷತ್ತಿಗಿದೆ. ಈ ಮೂಲಕ ಪ್ರಕೃತಿ ಮತ್ತು ಎಲ್ಲ ತತ್ವಾಭಿಮಾನಿ ದೇವತೆಗಳು, ಆ ತತ್ವಾಭಿಮಾನಿ ದೇವತೆಗಳಿಗೆ ಗುರು ಅನಿಸಿಕೊಂಡಿರುವಂಥ ಮುಖ್ಯ ಪ್ರಾಣ ಏನಿದ್ದಾನೆ ಅವನು ಒಳಗಿದ್ದುಕೊಂಡು ಆ ಭಗವಂತನ ಸ್ತೋತ್ರ ಮಾಡ್ತಾನೆ. ಹೀಗೆ ಭಗವಂತ ಆ ಶಬ್ದಗಳಿಂದ ಕಿವಿ ಮುಚ್ಕೊಂಡಿರುವಾಗ ಕೇಳಿಸುವಂಥ ಶಬ್ದಗಳಿಂದ ಗಮ್ಯ ಪ್ರತಿಪಾದ್ಯನಾಗಿದ್ದಾನೆ ಅಂತ ಯಾರು ಉಪಾಸನೆ ಮಾಡ್ತಾನೆ ಅವನು ಮುಕ್ತನಾದ ಮೇಲೆ, ಭಗವಂತನ ಅಪರೋಕ್ಷವನ್ನು ಪಡ್ಕೊಂಡು ಮುಕ್ತನಾದ ಮೇಲೆ ದಿವ್ಯ ಚಕ್ಷುಷ್ ಉಳ್ಳವನಾಗ್ತಾನೆ, ದಿವ್ಯ ದೃಷ್ಟಿ ಉಳ್ಳವನಾಗ್ತಾನೆ, ಉತ್ತಮ ಕೀರ್ತಿಯನ್ನು ಪಡ್ಕೋತಾನೆ. ಹೀಗೆ ಯಾವತ್ತೂ ಕೂಡ ಮನುಷ್ಯ ಉಪಾಸನೆ ಮಾಡಬೇಕು. ಧನ್ಯಾತ್ಮಕ ಶಬ್ದಗಳಿಂದಲೂ ಕೂಡ ಭಗವಂತ ಪ್ರತಿಪಾದ್ಯ ಅಂತ ಅನ್ನೋದನ್ನ ಮನುಷ್ಯ ತಿಳ್ಕೊಳ್ಬೇಕು. ನಿನ್ನೆ ದಿವಸ ಹೇಳಿದೆ, ಗಣ್ಯರು ಬಂದಾಗ, ಗಣ್ಯಾತಿ ಗಣ್ಯರು ಬಂದಾಗ, ಅವ್ರಿಗಿಂತ ಹೆಚ್ಚಿನ ಸ್ಥಾನದಲ್ಲಿ ಮಾನದಲ್ಲಿ ಇದ್ದಂಥವ್ರು ಬಂದಾಗ ಧೇರಿ, ನಗಾರಿ ಮೊದಲಾದಂಥ ಶಬ್ದಗಳನ್ನ ನುಡಿಸಿ ಅದರ ಮೂಲಕ ಅವ್ರನ್ನ ಸ್ವಾಗತ ಮಾಡೋದು ಕಂಡಿದೆ. ಹೀಗಿರುವಾಗ ಯಾರೋ ಲೋಕದಲ್ಲಿರುವಂತಹ ಗಣ್ಯಾತಿ ಗಣ್ಯರು 4-5 ವರ್ಷ ಪದವಿಯಲ್ಲಿರ್ತಾರೆ, ಮತ್ತು ಹೊರಟೋಗ್ತಾರೆ, ಮತ್ತು ಮತ್ತೊಬ್ಬರು ಪದವಿಗೆ ಬರ್ತಾರೆ. ಬಹಳ ಅಂದ್ರೆ ಒಬ್ಬ ತಾನು ಸಾಯೋ ತನಕ ಒಂದು ಪದವಿಯಲ್ಲಿರ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚಿನ ಸ್ಥಾನ ಯಾರಿಗೂ ಈ ಜಗತ್ತಿನಲ್ಲಿಲ್ಲ. ಅಂಥವರೆಲ್ಲ ಬಂದಾಗಲೇ ಇಂಥ ವೈಭವಪೂರ್ಣವಾದಂಥ ಶಬ್ದದ ಘೋಷವನ್ನು ಅವರಿಗೆ ನಾವು ಕೇಳಿಸ್ತೀವಿ. ಹಾಗಿದ್ದಾಗ ಅತ್ಯಂತ ಆಶ್ಚರ್ಯಕರನಾದಂಥ, ಅತ್ಯಂತ ಗಣ್ಯನಾದಂಥ, ಎಲ್ಲ ವಸ್ತುಗಳಲ್ಲಿಯೂ ಅತ್ಯಂತ ಶ್ರೇಷ್ಠನಾದಂಥ ಭಗವಂತ ಏನಿದ್ದಾನೆ
ಅವನಿಗೆ ನಾವು ಮಾಡಬೇಕಾದಂಥ ಧ್ವನ್ಯಾತ್ಮಕ ಶಬ್ದಗಳ ಸ್ತೋತ್ರ ಅಂತಂದರೆ ಈ ಯಾವುದು ನಗಾರಿ ಅಂತಂದರೆ ಭಾಳ ಸಣ್ಣದಾಯಿತು. ಅದಕ್ಕಾಗಿ ಸಮುದ್ರದ ಘೋಷ, ನದಿಗಳ ಘೋಷ, ಮೋಡಗಳ ಗುಡುಗು ಅಂತ ಹೀಗೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಇದಲ್ಲದೆ ಮನುಷ್ಯ ಗೊರಕೆ ಹೊಡೆಯುವಾಗ ಮೂರು ಶಬ್ದ ಬರ್ತಿರ್ತದೆ. ಅದು ಮುಖ್ಯ ಪ್ರಾಣ ಭಗವಂತನನ್ನು ಗುಣಪೂರ್ಣ ಅಂತ ಸ್ತೋತ್ರ ಮಾಡ್ತಿದ್ದಾನೆ ಅಂತ ಹೀಗೂ ಒಂದು ಕೂಡ ಉಪನಿಷತ್ತಿನ ಯಾವುದೋ ಒಂದು ಭಾಗದಲ್ಲಿ ಹಿಂದೊಂದು ಬಾರಿ ಅದನ್ನು ಹೇಳಿದ್ದೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು. ಹೀಗೆ ಪ್ರಕೃತಿಯ ಮೂಲಕ ಮುಖ್ಯ ಪ್ರಾಣ ಮೊದಲಾದಂಥ ತತ್ವಾಭಿಮಾನಗಳ ಮೂಲಕ ಧ್ವನ್ಯಾತ್ಮಕ ಶಬ್ದಗಳಿಂದ ಭಗವಂತ ವಾಚ್ಯನಾಗಿದ್ದಾನೆ. ವರ್ಣಾತ್ಮಕ ಶಬ್ದಗಳಿಗೆ ಆ ಶಬ್ದ ಹೇಳ್ತದೋ ಅಷ್ಟೇ ಅರ್ಥ, ಅದಕ್ಕಿಂತ ಹೆಚ್ಚಿನ ಅರ್ಥ ಸಿಗಲಾರ್ದು. 3 ಅರ್ಥಗಳಿವೆ. ವಿಷ್ಣು ಸಹಸ್ರನಾಮ ಇತ್ಯಾದಿ ಶಬ್ದಗಳಿಗೆ 3 ಅರ್ಥಗಳಿವೆ. ಮಹಾಭಾರತಕ್ಕೆ 10 ಅರ್ಥ ಇದೆ, ವೇದಗಳಿಗೆ 3 ಅರ್ಥ ಇವೆ. ಅದೆಲ್ಲ ಸರಿ. ಆದರೂ ಧ್ವನ್ಯಾತ್ಮಕ ಶಬ್ದ ಅಂತಂದ್ರೆ ಈ ವರ್ಣಾತ್ಮಕ ಶಬ್ದಗಳಿಗಿಂತಲೂ ಹೆಚ್ಚಾದಂತಹ ಅರ್ಥದ ವೈಭವವನ್ನು ಹೇಳ್ತದೆ ಅಂತ ನಾವು ತಿಳಿದುಕೊಳ್ಬೇಕು ಅಂತನ್ನೋದು ಈ ಸಪ್ತತ್ವ, ಛಾಂದೋಗ್ಯ ಉಪನಿಷತ್ತು ಇತ್ಯಾದಿಗಳ, ಐತರಿಯ ಉಪನಿಷತ್ತು ಇತ್ಯಾದಿಗಳ ಸಹಾಯದಿಂದ ನಾವು ಕೇಳಿ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಮುಂದೆ ಬರುವಂಥ ಶ್ಲೋಕ ಏನಿದೆ, ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಬೇಡುವ ನೊಬ್ಬನಲ್ಲಿ, ನೀಡುವನು ಮಾತಾಡುವನು ಬೆರಗಾಗಿ, ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ ಲೆಕ್ಕಿಸನು, ಲೋಕದ ಒಬ್ಬನೇ ತಾ ಬಾಧ್ಯ ಬಾಧಕನಾಹ ನಿರ್ಭೀತ ಅಂತ 9ನೇ ಶ್ಲೋಕ ಇದು. ಭಗವಂತ ಈ ಜಗತ್ತಿನಲ್ಲಿ ಎಲ್ಲ ಕಡೆನೂ ಇದ್ದಾನೆ. ಒಬ್ಬರಲ್ಲಿ ಯಾರಲ್ಲೋ ನಿಂತು ಆಡ್ತಾನೆ, ಮಾತಾಡ್ತಾನೆ. ಇಲ್ಲಿ ಆಡೋದು ಅಂದರೆ ಮಾತಾಡೋದು ಅಂತೂ ಆಗ್ಬೋದು, ನಾನಾ ಚಟುವಟಿಕೆಗಳು ನಡೆಸೋದು ಅಂತೂ ಆಗ್ಬೋದು. ಮತ್ತೊಬ್ಬರಲ್ಲಿ ನಿಂತು ನೋಡ್ತಾನೆ. ಈ ಆಡುವವರು ನೋಡುವವರು ನೋಡಬೇಕಾದ್ರೆ ಆತನನ್ನೇ ಅವಲಂಬಿಸಬೇಕು. ಸ್ವತಂತ್ರವಾಗಿ ತಾವೇನನ್ನು ನೋಡಲಾರರು, ತಾವೇನನ್ನು ಆಟ ಆಡಲಾರರು. ಇನ್ನೊಬ್ಬನಲ್ಲಿ ನಿಂತು ಬೇಡ್ತಾನೆ. ಬೇಡುವನೊಬ್ಬನಲ್ಲಿ, ನೀಡುವನು ಮತ್ತೊಬ್ಬರಲ್ಲಿ ನಿಂತ್ಕೊಂಡು ನೀಡ್ತಾನೆ. ಮಾತಾಡುವನು ಬೆರಗಾಗಿ. ಮನುಷ್ಯರು ಬೆರಗಾಗಿ ಏನೋ ಅದ್ಭುತವಾದ ಕೇಳಿ ಬರ್ತಾ ಇದೆಯಲ್ಲ ಅಂತ ಮಾತಾಡ್ತಾರೆ. ಅಲ್ಲೊಂದು ಜಗತ್ತಿನಲ್ಲಿ ಅದ್ಭುತವಾದಂಥ ಯಾವುದೋ ಒಂದು ವಸ್ತು ಇದೆ ಅಂತ ಮತ್ತೊಂದು ಯಾವುದೋ ವಸ್ತುವಿನ ಬಗ್ಗೆ ಮಾತಾಡ್ತಾರೆ. ಹೀಗೆ ಬೆರಗಾಗಿ ಮಾತಾಡ್ತಾರಲ್ಲ, ಈ ಬೆರಗಾಗಿ ಮಾತಾಡೋದು ಕೂಡ ಈತನ ಬಗ್ಗೆ, ಈ ಭಗವಂತನ ಪ್ರಭಾವದಿಂದಾಗಿಯೇ. ಅಬ್ಬರದ ಹೆದ್ದೈವನಿವ ಅಂಥ ಅಬ್ಬರ ಈತನಿಗೆ, ಈತನ ವೈಭವ. ಹೆದ್ದೈವ ಎಲ್ಲದಕ್ಕಿಂತಲೂ ಹಿರಿದಾದಂಥ ದೈವ. ಮತ್ತೊಬ್ಬರನ್ನು ಲೆಕ್ಕಿಸನು, ಯಾರೂ ಈತನಿಗೆ ಲೆಕ್ಕವೇ ಇಲ್ಲ. ಲೋಕದ ಒಬ್ಬನೇ ತಾ ಬಾಧ್ಯ ಬಾಧಕನಾಹ ನಿರ್ಭೀತ. ಜಗತ್ತಿನಲ್ಲಿ ಈತನೊಬ್ಬನೇ ಬಾಧ್ಯನೂ ಆಗಿದ್ದಾನೆ, ಬಾಧಕನೂ ಆಗಿದ್ದಾನೆ. ಅದೇನು ಬಾಧ್ಯನೂ ಬಾಧಕನೂ ಆಗಿರುವುದು ಅಂತಂದ್ರೆ, ಬಾಧಕ ಅಂತಂದ್ರೆ ಸ್ವತಂತ್ರ ಅಂತ ಅರ್ಥ, ಬಾಧ್ಯ ಅಂತಂದ್ರೆ ಅಸ್ವತಂತ್ರ ಅಂತ ಅರ್ಥ. ಹಾಗಾಗಿ ಬಾಧ್ಯ ಅಂದ್ರೆ ಭೃತ್ಯ, ಅಧೀನದಲ್ಲಿರುವವನು ಅಂತ ಅರ್ಥ. ಬಾಧಕ ಅಂದ್ರೆ ಸ್ವತಂತ್ರ, ಮಾಲೀಕ ಅಂತ ಅರ್ಥ. ಇದು ಒಂದು ಅರ್ಥ. ಇನ್ನೊಂದು ಬಾಧ್ಯ ಅಂತಂದ್ರೆ ಈ ಜಗತ್ತನ್ನ ಆತ ತೊಂದರೆಗೊಳಪಡಿಸ್ತಾನೆ. ಜಗತ್ತನ್ನ ನಾನಾ ಥರದ ಸಂಕಟಗಳಿಗೆ ಸಿಲುಕುವಂತೆ ಮಾಡ್ತಾನೆ. ಸಾವು, ಮರಣ, ಹುಟ್ಟು ಇವುಗಳ ಚಕ್ರಕ್ಕೆ ಸಿಲುಕುವಂತೆ ಮಾಡ್ತಾನೆ. ಪ್ರಳಯವನ್ನು ಇದಕ್ಕೆ ಮಾಡ್ತಾನೆ, ಮತ್ತೆ ಸೃಷ್ಟಿಯನ್ನು ಮಾಡ್ತಾನೆ, ಮತ್ತೆ ಪಾಲನವನ್ನು ಮಾಡ್ತಾನೆ. ಇದೆಲ್ಲ ಒಂದು ರೀತಿಯ ಬಾಧೆ ಈ ಜಗತ್ತಿಗೆ. ಅದ್ವೈತದಲ್ಲಿ ಒಂದು ಬೇರೆ ಬೇರೆ ಬಾಧೆ ಇದೆ. ಆ ಬಾಧೆ ಇದಲ್ಲ. ಶಾಸ್ತ್ರದ ಸಂಪರ್ಕ ಇದ್ದವರಿಗೆ, ಶಾಸ್ತ್ರದ ಸಂಸ್ಕಾರ ಇದ್ದವರಿಗೆ ಈ ಜಗತ್ತು ಬಾಧ್ಯ ಅಂದ್ರೆ ಏನರ್ಥ ಸಂಶಯ ಬರ್ತದೆ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯನ್ನು ನೋಡ್ತೇವೆ, ಹಬ್ಬದಲ್ಲಿ ಹಾವನ್ನು ನೋಡ್ತೇವೆ. ಸ್ವಲ್ಪ ಹೊತ್ತಾದ ಬಳಿಕ ಇದು ಬೆಳ್ಳಿ ಅಲ್ಲ, ಇದು ಕಪ್ಪೆ ಚಿಪ್ಪು, ಇದು ಹಾವಲ್ಲ, ಇದು ಹಗ್ಗವೇ ಅಂತ ನಮಗೆ ಜ್ಞಾನ ಬರ್ತದೆ. ಹೀಗೆ ಜ್ಞಾನ ಬಂದ ಮೇಲೆ ಅಲ್ಲಿ ಕಾಣಿಸಿದ ಬೆಳ್ಳಿ ಇತ್ತಲ್ಲ, ಕಾಣಿಸಿದ ಹಾವಿತ್ತಲ್ಲ, ಅದು ಬಾಧಿತ ಆಯಿತು, ಹೊರಟಾಯ್ತು, ನಿವೃತ್ತ ಆಯಿತು. ಅಲ್ಲಿ ಇನ್ನು ಮುಂದೆ ಅದು ಇರಲಿಲ್ಲ. ಆವಾಗಲೂ ಇರಲಿಲ್ಲ, ಕಾಣಿಸೋ ಸಮಯದಲ್ಲೂ ಇರಲಿಲ್ಲ, ಆಮೇಲೂ ಇರಲಿಲ್ಲ, ಮೊದಲೂ ಇರಲಿಲ್ಲ ಅಂತೂ. ಆದರೂ ಅವನಿಗದು ಗೊತ್ತಿರಲಿಲ್ಲ ತಿಳ್ಕೊಳ್ಳುವಂಥ ವ್ಯಕ್ತಿಗೆ. ಹೀಗೆ ಹಗ್ಗದಲ್ಲಿ ಕಂಡಂತಹ ಹಾವು, ಕಪ್ಪೆ ಚಿಪ್ಪಿನಲ್ಲಿ ಕಂಡಂತಹ ಬೆಳ್ಳಿ, ಇವುಗಳನ್ನು ಬಾಧ್ಯ ಅಂತ ಕರೀತಾರೆ. ಯಾಕಂದ್ರೆ ಸುಳ್ಳು ಅನ್ನೋ ಅರ್ಥದಿಂದ. ಹಾಗೆ ಈ ಜಗತ್ತು ಕೂಡ ಬ್ರಹ್ಮಜ್ಞಾನದಿಂದ ಬಾಧಿತ ಆಗಿದೆ ಅಂತ. ಬ್ರಹ್ಮಜ್ಞಾನದಿಂದ ಬಾಧಿತ ಆಗಿರೋದು ಅಂತಂದ್ರೆ ಬ್ರಹ್ಮಜ್ಞಾನ ಬಂದಲ್ಲಿ ಜಗತ್ತೆಲ್ಲವೂ ಕೂಡ ಸುಳ್ಳು ಅಂತ ಗೊತ್ತಾಗ್ತದೆ. ಹೀಗೆ ಅದ್ವೈತದಲ್ಲಿದೆ.
ಇದು ಇಲ್ಲಿ ಹೇಳಿದಂತಹ ಬಾಧ್ಯ, ಜಗತ್ತು ಬಾಧ್ಯ. ಜಗತ್ತು ಯಾಕೆ ಬಾಧ್ಯ ಅನ್ಕೊಂಡಿದೆ ಅಂದರೆ ಅವನಲ್ಲಿ ಆ ಜಗತ್ತಿನಲ್ಲಿ ಭಗವಂತನ ಬಾಧ್ಯ ಅನ್ನೋ ಒಂದು ರೂಪ ಇದೆ. ಈತನೇ ಬಾಧಕನೂ ಆಗಿದ್ದಾನೆ, ಜಗತ್ತನ್ನು ಬಾಧೆ ಒಳಪಡಿಸುವನು ಕೂಡ ಈತನೇ ಆಗಿದ್ದಾನೆ. ಮತ್ತು ಇಲ್ಲೂ ಬಾಧ್ಯ ಬಾಧಕ ಅಂತ ಶಬ್ದ ಇದೆಯಲ್ಲ, ಅದಕ್ಕೇನು ಅರ್ಥ ಮಾಡಬೇಕು ಅಂತಂದ್ರೆ ಜಗತ್ತು ನಾನಾ ಥರದ ಸಂಕಟಕ್ಕೀಡಾಗ್ತದೆ ಅಂತ ಅಷ್ಟೇ ಅರ್ಥ, ಅದಕ್ಕಿಂತ ಬೇರೆ ಅರ್ಥವೇನಿಲ್ಲ. ಇನ್ನೂ ಕೂಡ ಪರಮಾತ್ಮನ ತತ್ವಜ್ಞಾನದಿಂದ ಈ ಜಗತ್ತು ಬಾಧಿತ ಆಗೋದು ಅಂತಂದ್ರೆ ನಿಜವಾದ ತತ್ವಜ್ಞಾನ ಆದವನಿಗೆ ಈ ಜಗತ್ತೆಲ್ಲವೂ ಕೂಡ ಅಶಾಶ್ವತ, ಸತ್ಯ ಹೌದು, ಅದು ಅಶಾಶ್ವತ. ಈ ಅರ್ಥದಲ್ಲಿ ಬಾಧ್ಯ ಅಂತ ಹೇಳಿ ತೊಂದರೆ ಇಲ್ಲ. ಹೀಗಾಗಿ ಜಗತ್ತು ಬಾಧ್ಯ ಆಗಿದೆ, ಅಸ್ವತಂತ್ರ ಆಗಿದೆ, ಅನಿತ್ಯ ಆಗಿದೆ. ಇವನು ಹೇಳಿದಂತೆ ಕುಣಿತದೆ, ಅದಕ್ಕಾಗಿ ಅದನ್ನು ಬಾಧ್ಯ ಅಂತ ಕರೀತಾರೆ. ಯಾಕೆ ಬಾಧ್ಯ ಅಂತ ಯಾಕೆ ಕರೀತಾರೆ ಅಂದರೆ ಜಗತ್ತಿನಲ್ಲಿ ಅವನೇ ಇದ್ದಾನೆ ಒಂದು ರೂಪದಿಂದ, ಅದಕ್ಕಾಗಿ ತಾನೇ ಬಾಧ್ಯ ಅನ್ಸ್ಕೊಂಡಿದ್ದಾನೆ, ತಾನೇ ಬಾಧಕ ಅಂತ ಅನ್ಸ್ಕೊಂಡಿದ್ದಾನೆ, ನಿರ್ಭೀತ. ಅವನಿಗೆ ಯಾರ ಭಯವೂ ಇಲ್ಲ. ಇಲ್ಲಿ ಒಬ್ಬರಲ್ಲಿ ನಿಂತು ಆಡುವನು, ಮತ್ತೊಬ್ಬರಲ್ಲಿ ನಿಂತು ನೋಡುವನು, ಇನ್ನೊಬ್ಬರಲ್ಲಿ ಬೇಡುವನು ಅಂತ ಹೀಗೆಲ್ಲ ಬಂತಲ್ಲ. ಅಲ್ಲಿ ಒಬ್ಬರಲ್ಲಿ ಅಂತಂದ್ರೆ ನಮ್ಮ ಸುತ್ತಮುತ್ತಲು ಕಾಣಿಸುವಂತಹ ಅನೇಕ ವ್ಯಕ್ತಿಗಳು. ಒಬ್ರು ಯಾರೋ ಬೇಡ್ತಿರ್ತಾರೆ, ಒಬ್ರು ಯಾರೋ ನಗಿಸಿರ್ತಾರೆ, ಒಬ್ರು ಅಳಿಸಿರ್ತಾರೆ, ಒಬ್ರು ಸಾಯ್ತಾರೆ, ಒಬ್ರು ಹುಟ್ಟುತ್ತಾರೆ. ಇದನ್ನೆಲ್ಲ ಮಾಡಿಸುವವನು ಯಾರು? ಅದೇ ಭಗವಂತನೇ ಅಂತ ಅರ್ಥ. ಇನ್ನೊಂದು ಅರ್ಥ ಏನಂತಂದ್ರೆ ಒಬ್ಬನಲ್ಲಿ ನಿಂತು ಆಡುವನು ಅಂತಂದ್ರೆ ಒಬ್ಬನು ಒಂದು ಸೂರ್ಯ. ಒಬ್ಬನಲ್ಲಿ ನಿಂತು ಆಡ್ತಾನೆ, ಮತ್ತೊಬ್ಬನಲ್ಲಿ ನಿಂತು ನೋಡ್ತಾನೆ. ನೋಡೋದು ಯಾರಲ್ಲಿ ಅಂತಂದ್ರೆ ಸೂರ್ಯನೊಳಗೆ ನಿಂತು ಈತನ ನೋಡ್ತಿರ್ತಾನೆ. ಸೂರ್ಯ ಚಕ್ಷುಸ್ಸಿಗೆ ಅಭಿಮಾನಿ. ಹಾಗಾಗಿ ಪ್ರಾಯ ಚಕ್ಷುರಾತ್ಮನೇ ಸೂರ್ಯಾಯ, ಸೂರ್ಯ ಅಂತಕ್ಕಂಥ ಭಾರತೀಯ ಮುಖ್ಯ ಪ್ರಾಣ ಅಂತಕ್ಕಂಥ ರಮಾತ್ರ ವಿಕ್ರಮಾಯ ನಮಃ ಅಂತ ಹೇಳ್ತೀವಿ. ಅದಕ್ಕಾಗಿ ಒಬ್ಬನಲ್ಲಿ ನಿಂತು ಆಡುವನು ಅಂದ್ರೆ ಒಬ್ಬನಲ್ಲಿ ನಿಂತು ನೋಡ್ತಾನೆ ಅಂತಂದ್ರೆ ಆ ಸೂರ್ಯನಲ್ಲಿ ತ್ರಿವಿಕ್ರಮಾನ ರೂಪದಿಂದ ನಿಂತ್ಕೊಂಡು ನೋಡ್ತಾನೆ ಅಂತ ಅರ್ಥ. ಅವನು ನೋಡಿದಾಗ ಸೂರ್ಯ ನಮ್ಮನ್ನು ಪ್ರೇರೇಪಣೆ ಮಾಡ್ತಾನೆ, ಭಗವಂತ ಸೂರ್ಯನನ್ನು ಪ್ರೇರೇಪಣೆ ಮಾಡ್ತಾನೆ, ಸೂರ್ಯ ನಮ್ಮನ್ನು ಪ್ರೇರೇಪಣೆ ಮಾಡ್ತಾನೆ, ನಾವು ನೋಡ್ತೇವೆ ಇಷ್ಟೇ. ಒಬ್ಬನಲ್ಲಿ ನಿಂತು ಆಡುವನು ಆಡ್ತಾನೆ. ಪ್ರಾಯ ವಾಗಾತ್ಮನೇ ವನ್ಯವೇ ನಮಃ, ವನ್ಯಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಬುದ್ಧಿಪತಿ ಋಷಿಕೇಶಾಯ ನಮಃ ಅಂತ ಹೇಳ್ತೀವಿ. ಹೇಳುವಾಗ ಸ್ವಲ್ಪ ಅಸ್ತವ್ಯಸ್ತ ಏನಾದರೂ ಆಗಿರ್ಬೋದು. ಎಡಗೈ ಹೆಬ್ಬೆರಳನ್ನು ಮುಟ್ಟಿ ಪರಾಯ ವಾಗಾತ್ಮನೇ ಇವೆಲ್ಲ ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯಗಳನ್ನು, 5 ಜ್ಞಾನೇಂದ್ರಿಯಗಳನ್ನ ಬಲ ಬೆರಳುಗಳಲ್ಲಿ, 5 ಕರ್ಮೇಂದ್ರಿಯಗಳನ್ನ ಎಡ ಬೆರಳುಗಳಲ್ಲಿ ಮುಟ್ತೇವೆ. ಹಾಗಾಗಿ ಎಡ ಹೆಬ್ಬೆರಳಿನಲ್ಲಿ ಪರಾಯ ವಾಗಾತ್ಮನೇ ವಾಕ್ಸತ್ವಾಭಿಮಾನಿ ವನ್ಯಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಬುದ್ಧಿಪತಿ ಋಷಿಕೇಶಾಯ ನಮಃ ಅಂತೇವೆ. ಹೀಗೆ ಋಷಿಕೇಶ ಅನ್ನೋ ರೂಪದಿಂದ ವನ್ನಿಯಲ್ಲಿ ನಿಂತ್ಕೊಂಡು ಆಡ್ತಾನೆ. ಯಾಕಂದ್ರೆ ಆ ವನ್ನಿ ವಾಕ್ತತ್ವಕ್ಕೆ ಅಭಿಮಾನಿ ದೇವತೆ. ಇನ್ನು ಸರಸ್ವತಿ ದೇವಿ ಅವರು ಅಭಿಮಾನಿ ದೇವತೆ, ಅವರು ಮುಖ್ಯ ಅಭಿಮಾನಿ ದೇವತೆಯರು, ಅದು ವಿಷಯ ಬೇರೆ. ಹೀಗೆ ಒಬ್ಬನಲ್ಲಿ ಅಂದ್ರೆ ಬೆಂಕಿಯಲ್ಲಿ ನಿಂತು ಆಡ್ತಾನೆ, ಮತ್ತೊಬ್ಬರಲ್ಲಿ ಸೂರ್ಯನಲ್ಲಿ ನಿಂತು ನೋಡ್ತಾನೆ, ಬೇಡ್ತಾನೆ, ಮತ್ತೊಬ್ಬನಲ್ಲಿ ಯಾಚನೆ ಮಾಡ್ತಾನೆ ಅಂತ ಅರ್ಥ. ನೀಡುವನು, ಮತ್ತೊಬ್ಬರಲ್ಲಿ ನಿಂತು ನೀಡ್ತಾನೆ. ನೀಡೋದಂದ್ರೆ ಕೊಡೋದು. ಪರಾಯ ಪಾಣ್ಯಾತ್ಮನೇ ದಕ್ಷಾಯ ನಮಃ, ಪಾಣಿತತ್ವಕ್ಕೆ ಅಭಿಮಾನಿ ದಕ್ಷ ಪ್ರಜಾಪತಿ. ಆ ದಕ್ಷ ಪ್ರಜಾಪತಿಯಲ್ಲಿ ನಿಂತ್ಕೊಂಡು ಈತನೇ ಕೊಡ್ತಾನೆ. ಆತ ಭಗವಂತ ಪ್ರೇರೇಪಣೆ ಮಾಡಿದರೆ ಅದರ ಮೂಲಕ ದಕ್ಷನೂ ಪ್ರೇರೇಪಣೆ ಮಾಡ್ತಾನೆ, ಮುಂದೆ ನಾವು ಕೆಲಸ ಮಾಡಬಲ್ಲೆವು. ಹೀಗೆ ನಿಂತು ನೋಡುವನು, ಮಾತಾಡ್ತಾನೆ ಮತ್ತೊಬ್ಬನಲ್ಲಿ. ಹೀಗೆ ಯಾವುದೇ ಚಟುವಟಿಕೆ, ಮಾತು, ಬೇಡುವುದು, ನೋಡುವುದು ಇದೆಲ್ಲವೂ ಕೂಡ ಆತನಿಂದಲೇ ಸಾಧ್ಯ ಅಂತ ತಿಳ್ಕೊಳ್ಬೇಕು. ಶರಣ ಜನಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಕಾಮದ ಪರಮ ಪಾವನತರ ಸುಮಂಗಲ ಚರಿತ ಪಾರ್ಥಶಕ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೇಣ್ಯನಿಂದಾದರದಿ ಕರೆಯಲು ಬಂದೊದಗುವನು ತನ್ನವರ ಬಳಿಗೆ. ಹರಿಯನ್ನು ಹೇಗೆ ಸ್ತೋತ್ರ ಮಾಡಬೇಕು? ಮೊದಲು ವ್ಯಾಪಾರಗಳನ್ನು ಹೇಳಿದರು. ಸ್ತೋತ್ರ ಮಾಡಬೇಕು ಅಂತ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಸ್ತೋತ್ರ ಮಾಡಬೇಕು ಅಂತ 10ನೇ ಶಬ್ದದಲ್ಲಿ ಹೇಳೋದಕ್ಕಿಂತ ಮೊದಲು ಯಾರನ್ನು ಸ್ತೋತ್ರ ಮಾಡಬೇಕು, ಅದು ಹೇಗಿದ್ದಾನೆ ಅಂತ ಸ್ವಲ್ಪ ಕಲ್ಪನೆ ಬೇಕಲ್ಲ. ಅದಕ್ಕೆ ಯಾರು ಮಾತಾಡ್ತಾರೋ, ನೀವು ಯಾರಿಂದ ಮಾತಾಡ್ತಿದ್ದೀರೋ, ಯಾರಿಂದ ನೋಡ್ತಿದ್ದೀರೋ, ಯಾರಿಂದ ಬೇಡ್ತಿದ್ದೀರೋ, ನೀವು ಯಾರಿಂದ ನಿಮ್ಮ ಎಲ್ಲ ಚಟುವಟಿಕೆಗಳು ನಡೀತಿದೆಯೋ ಅವನೇ ಭಗವಂತ ಅಂತ ಮೊದಲು ಪರಿಚಯ ಮಾಡ್ತಿದ್ರು. ಪರಿಚಯ ಮಾಡಿಸಿ ಇನ್ನು ಅವನನ್ನು ಹೀಗೆ ಸ್ತೋತ್ರ ಮಾಡ್ರಿ ಅಂತ ಹೇಳ್ತಾರೆ. ಏನಂತ ಸ್ತೋತ್ರ ಮಾಡ್ಬೇಕಂತ ಅವನನ್ನ? ಶರಣ ಜನ ಮಂದಾರ, ಯಾರು ತನ್ನನ್ನು ಶರಣಾಗತರಾಗಿರ್ತಾರೋ ಅವರಿಗೆ ಶರಣ ಜನರು ಒಂದು ಶರಣಾಗತ ಜನರು, ಅವರಿಗೀತ ಮಂದಾರ ಪುಷ್ಪದಂತೆ, ಮಂದಾರ ವೃಕ್ಷದಂತೆ, ದೇವಲೋಕದ ಗಿಡ ಅದು.
ಅದು ಕಲ್ಪವೃಕ್ಷದಂತೆ ಬಯಸಿದ್ದನ್ನೆಲ್ಲ ಭಕ್ತರಿಗೆ ಕೊಡುವಂಥದ್ದು. ಶಾಶ್ವತ ಅಂತ ಒಂದು ಶಬ್ದ ಬೇರೆ, ಕರುಣಿ ಅಂತ ಒಂದು ಶಬ್ದ ಬೇರೆ, ಅಥವಾ ಶಾಶ್ವತ ಕರುಣಿ ಅಂತ ಅನ್ಬೋದು. ಶಾಶ್ವತ ಕರುಣಿ ಅಂತ ಯಾಕೆ ಅನ್ಬೇಕು ಅಂತಂದ್ರೆ, ಆವತ್ತಿನ ದಿವಸ ಹೇಳಿದೆ, ನಮ್ಮ ಕರುಣ ಏನಿದೆ ಅದು ಪ್ರಾಕೃತವಾದಂತಹ ಕರುಣ, ಅಶಾಶ್ವತವಾದಂತಹ ಕರುಣ ಇದೆ. ಇಂಥ ಅಶಾಶ್ವತವಾದ ಕರುಣ ಇಲ್ಲ ಅವನಿಗೆ, ಅವನು ಶಾಶ್ವತವಾದ ಕರುಣ. ಯಾವಾಗಲೂ ಅವನಿಗೆ ಕರುಣ ಇದೆ ನಿಮ್ಮ ಬಗ್ಗೆ. ಭಗವಂತನೇ ಕರುಣಾಶಾಲಿ ಆಗು, ನನ್ನ ಕಡೆ ಕಣ್ ತೆರೆದು ನೋಡು ಅಂತ ನಾವು ಅವನ್ನ ಕೇಳ್ಕೊತೇವೆ. ಈ ಹಿಂದೆ ಕರುಣೆ ಇರಲಿಲ್ಲ ಅಂತಲ್ಲ, ಅವನಿಗೆ ಕರುಣೆ ಅವನಿಗೆ ಹಿಂದೂ ಇತ್ತು, ಈಗೂ ಇದೆ, ಮುಂದೂ ಇದೆ. ಹೀಗೆ ಶಾಶ್ವತ ಕರುಣೆ ಅನ್ನೋ ಶಬ್ದದಿಂದ ತಿಳ್ಕೊಳ್ಬೇಕು. ಅಥವಾ ಶಾಶ್ವತ ಅಂತಂದ್ರೆ ಭಗವಂತನಿಗೆ ಅನ್ವಯ ಮಾಡಬೇಕು. ಕಮಲಾಕಾಂತ, ಲಕ್ಷ್ಮೀದೇವಿಗೆ ಒಡೆಯನಾದವನೇ, ಕಮಲಾದೇವಿಯ ಮನಸ್ಸನ್ನ ಅಪಹಾರ ಮಾಡಿದವನೇ, ಕಾಮದ ಭಕ್ತರ ಅಪೇಕ್ಷೆಗಳನ್ನು ಈಡೇರಿಸುವವನೇ, ಪರಮ ಪಾವನತರ. ಪರಮ ಅಂತ ಬೇರೆ ಇಟ್ಕೋಬಹುದು, ಪಾವನತರ ಅಂತ ಬೇರೆ ಇಟ್ಕೋಬಹುದು. ಪರಮ ಅಂದ್ರೆ ಶ್ರೇಷ್ಠನೇ, ಪಾವನತರ ಅಂದ್ರೆ ಅತ್ಯಂತ ಪವಿತ್ರನೇ. ಪರಮ ಪಾವನತರ ಅಂತೂ ಒಂದೇ ಆಗಿ ಓದ್ಬೋದು, ಅತ್ಯಂತ ಪವಿತ್ರ ಅಂತ ಅದಕ್ಕೆ ಅರ್ಥ ಆಗಿಬಿಡ್ತದೆ. ಸುಮಂಗಲ ಚರಿತ ಪಾರ್ಥಸಕ. ಸುಮಂಗಲ ಚರಿತ, ಆತನ ಚರಿತ್ರೆಗಳೇನಿವೆ, ಆತನ ಕಥೆಗಳು ಅವೆಲ್ಲ ಸುಮಂಗಳ, ಅತ್ಯಂತ ಮಂಗಳಕರವಾದದ್ದು. ಪಾರ್ಥಸಕ, ಅರ್ಜುನನಿಗೆ ಮತ್ತು ಆ ಎಲ್ಲ ಪಂಚಪಾಂಡವರಿಗೆ ಈತ ಸಖನಾದವನು. ನಿರುಪಮ ಆನಂದಾತ್ಮ, ಆತನ ಸ್ವರೂಪ ಏನಿದೆ ಎಣೆ ಇಲ್ಲದಂಥ ಆನಂದದ ರೂಪವಾದದ್ದೇ ಆತನ ಸ್ವರೂಪ. ನಿರ್ಗತ ದುರಿತ, ಅವನಿಗೆ ಯಾವುದೇ ದುರಿತವೂ ಕೂಡ ಇಲ್ಲ, ಯಾವುದೇ ವಿಘ್ನ, ಯಾವುದೇ ಪಾಪವೂ ಕೂಡ ಇಲ್ಲ. ದೇವ ವರೇಣ್ಯ ಅಂತ ಶಬ್ದ ಬೇರೆ ಬೇರೆ. ದೇವನೇ, ದಿವು ಕ್ರೀಡಾಯಾಮಕ್ಕೆ ಧಾತು ದೇವ ಶಬ್ದಕ್ಕೆ. ಯಾರು ಕ್ರೀಡಾ ಮಾಡ್ತಿರ್ತಾನ, ಯಾವತ್ತು ಕ್ರೀಡಾ ಮಾಡ್ತಿರ್ತಾನೆ. ಕ್ರೀಡಾ ಮಾಡೋದಂದ್ರೆ ಏನು, ಯಾವುದಾದ್ರು ಆಟದ ಸಾಮಾನುಗಳು ಹಿಡ್ಕೊಂಡೇ ಆಟ ಆಡಬೇಕು ಅಂತಿಲ್ಲ. ಕ್ರೀಡಾ ಮಾಡೋದು ಅಂತಂದ್ರೆ ಅತ್ಯದ್ಭುತವಾದಂತಹ ಶಕ್ತಿ ಮತ್ತು ಆ ಆನಂದ, ಇವುಗಳೇನಿದೆ ಆ ಉದ್ರೇಕದಿಂದ ಆತ ತನ್ನಷ್ಟಕ್ಕೆ ತಾನು ವೈಭವಶಾಲಿಯಾಗಿರೋದು ಅಂತ ಅರ್ಥ. ಇದಕ್ಕೆ ಕ್ರೀಡಾ ಅಂತ ಅರ್ಥ. ಅದಕ್ಕಾಗಿ ದೇವ ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ ನೋಡ್ಬೋದು. ದೇವ ವರೇಣ್ಯ, ಭಕ್ತರು ಯಾರನ್ನಾದರೂ ಒರೆಸಬೇಕಾಗಿದ್ರೆ, ಈತ ನಮ್ಮ ದೇವರು, ಈತ ನಾವು ಬೇಡಿದ್ದನ್ನೆಲ್ಲ ಕೊಡ್ತಾನೆ, ನಮ್ಮ ದುಃಖಗಳನ್ನು ಪರಿಹಾರ ಮಾಡ್ತಾನೆ ಅಂತ ಯಾವ ಭಕ್ತರು ಯಾರನ್ನಾದರೂ ಸ್ವೀಕಾರ ಮಾಡಲಿಕ್ಕೆ ಅತ್ಯಂತ ಶ್ರೇಷ್ಠನಾದಂಥ ಯೋಗ್ಯ ವ್ಯಕ್ತಿ ಯಾರಾದರೂ ಇದ್ರೆ ಅದು ಈತ. ಅದಕ್ಕಾಗಿ ವರೇಣ್ಯ ಅಂತ ಆದರದಿಂದ ಕರೆದರೆ ಬಂದೊದಗುವನು ತನ್ನವರ ಬಳಿಗೆ. ಅನಾಯಾಸವಾಗಿ ಆತ ತನ್ನ ಭಕ್ತರ ಬಳಿಗೆ ಬರ್ತಾನೆ. ಇಷ್ಟು ಶಬ್ದಗಳು ಸಾಕು ಆತನನ್ನು ಒಲಿಸಲಿಕ್ಕೆ. ಮಂದಾರ ಅಂತಿದೆಯಲ್ಲ, ಮಂದಾರ ಅಂದ್ರೆ ದೇವವೃಕ್ಷ. ಕಲ್ಪವೃಕ್ಷ, ಪಾರಿಜಾತ, ಮಂದಾರ ಅಂತ ಹೀಗೆ ವೃಕ್ಷಗಳಿವೆ, ಬೇಡಿದ್ದನ್ನೆಲ್ಲ ಕೊಡ್ತವೆ. ಆದ್ರೆ ಮಂದಾರ ಅಂತ ಭಗವಂತನಿಗೂ ಒಂದು ಹೋಲಿಕೆ ಕೊಟ್ಟದ್ದೇನಿದೆಯಲ್ಲ ಅದು ನೀಚ ದೃಷ್ಟಾಂತ. ಈಗ ನೀಚ ದೃಷ್ಟಾಂತ, ಶ್ರೇಷ್ಠ ದೃಷ್ಟಾಂತ, ಉಚ್ಚ ದೃಷ್ಟಾಂತ ಅಂತ ಎರಡು ಥರದ ದೃಷ್ಟಾಂತ ಇರ್ತಾವೆ. ಉಚ್ಚ ದೃಷ್ಟಾಂತ ಅಂತಂದ್ರೆ ನಿನ್ನ ಮುಖ ಕಮಲದಂತೆ, ನಿನ್ನ ಮುಖ ಚಂದ್ರನಂತೆ ಇದೆ ಅಂತ ಉದಾಹರಣೆ ಕೊಡ್ತಾರೆ. ಇವನ ಮುಖ ಚಂದ್ರನಷ್ಟು ಆಹ್ಲಾದಕರವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಆದರೂ ನಿನ್ನ ಮುಖ ಚಂದ್ರನಂತೆ ಅಂತ ಕೊಡ್ತಾರೆ. ಯಾಕೆಂದ್ರೆ ಆ ಚಂದ್ರನ ಪರಿಚಯ ಎಲ್ಲರಿಗೂ ಇದೆ, ಅದರಂತೆ ಇವನ ಮುಖವೂ ಕೂಡ ಇದೆ ಅಂತ ಒಂದು ಹೋಲಿಕೆ ಸಿಗಲಿ ಅನ್ನೋ ದೃಷ್ಟಿಯಿಂದ. ಇವೆಲ್ಲ ಉಚ್ಚ ದೃಷ್ಟಾಂತಗಳು. ನಮ್ಮಂಥವ್ರ ಮುಖಕ್ಕೆ ಚಂದ್ರನಂತಿರುವ ಮುಖ ಅಂತ ಹೇಳಿಬಿಟ್ರೆ ಇದು ಉಚ್ಚ ದೃಷ್ಟಾಂತವೇ ಸರಿ. ನೀಚ ದೃಷ್ಟಾಂತ ಅಂತ ಕೂಡ ಕೆಲವು ಬಾರಿ ಕೊಡಬೇಕಾದ ಪ್ರಸಂಗ ಬರ್ತದೆ. ಅದು ಹೇಗೆ ಅಂತಂದ್ರೆ, ಪ್ರಧಾನಮಂತ್ರಿ ಅಂದ್ರೆ ಯಾರು ಅಂತ ಗೊತ್ತಿಲ್ಲ ಒಂದು ಮಗುವಿಗೆ, ರಾಷ್ಟ್ರಪತಿ ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಇಲ್ಲಿ ಯಾವುದೋ ಸಮೀಪದಲ್ಲಿರುವಂತಹ ಒಬ್ಬ ತಹಸೀಲ್ದಾರನ್ನು, ಯಾವುದೋ ಜಿಲ್ಲಾಧಿಕಾರಿನೂ ಅಷ್ಟೇ ಅದು ನೋಡಿರ್ತದೆ. ಹಾಗಿದ್ದಾಗ ಈ ತಾಲೂಕಿಗೊಬ್ಬ ಮುಖ್ಯಸ್ಥ ಇದ್ದಾನಲ್ಲ, ಜಿಲ್ಲೆಗೊಬ್ಬ ಮುಖ್ಯಸ್ಥ ಇದ್ದಾನಲ್ಲ, ಹಾಗೆ ರಾಷ್ಟ್ರಕ್ಕೂ ಕೂಡ ಒಬ್ಬ ಮುಖ್ಯಸ್ಥ ಇದ್ದಾನೆ. ತಾಲೂಕಿಗೆ ಮುಖ್ಯಸ್ಥ ಇದ್ದಾನಲ್ಲ, ಅವನನ್ನು ನೀನು ನೋಡಿದೆಯಲ್ಲ, ಅವನ ಅಧಿಕಾರ ತಾಲೂಕಿಗೆ ಸೀಮಿತವಾಗುತ್ತೆ. ಇದರಂತೆ ದೇಶಕ್ಕೆಲ್ಲ ವ್ಯಾಪ್ತವಾದಂತಹ ಅಧಿಕಾರ ಇದ್ದವನು ರಾಷ್ಟ್ರಪತಿ, ಪ್ರಧಾನಮಂತ್ರಿ ಕರ್ಸ್ಕೋತಾನೆ ಅಂತ ಅವ್ರಿಗೆ ಉದಾಹರಣೆ ಕೊಡಬೇಕಾಗ್ತದೆ. ಅಂದ್ಬಿಟ್ಟು ಬೇರೆ ಹಾದಿ ಇಲ್ಲ ಅದಕ್ಕೆ. ಆ ಅತ್ಯುನ್ನತ ಸ್ಥಾನದಲ್ಲಿದ್ದವನಿಗೆ ಕೆಳಗಿನ ದೃಷ್ಟಾಂತವನ್ನು ಕೊಟ್ಟರೆ ಅದು ನೀತಿ ದೃಷ್ಟಾಂತವೇ. ಆದರೂ ಕೆಲವೊಮ್ಮೆ ಯಾಕಂದ್ರೆ ದೃಷ್ಟಾಂತವನ್ನು ಸ್ವೀಕಾರ ಮಾಡುವವರು, ದೃಷ್ಟಾಂತವನ್ನು ತಿಳ್ಕೊಳ್ಳುವವರ ಸ್ಥಿತಿ
ಕೆಳಗಿನ ಮಟ್ಟದ್ದೇ ಆಗಿದ್ರೆ ನೀತಿ ದೃಷ್ಟಾಂತನೂ ಕೊಡಬೇಕಾಗ್ತದೆ. ಅದಂತೆ ಶರಣಜನ ಮಂದಾರ. ಯಾಕಂದ್ರೆ ಮಂದಾರ, ಕಲ್ಪವೃಕ್ಷ, ಪಾರಿಜಾತ ಇವು ಕೊಡುವುದಕ್ಕಿಂತ ಹೆಚ್ಚಿನ ಫಲವನ್ನು ಆತ ಕೊಡ್ತಾನೆ. ಅದಕ್ಕಾಗಿ ಅವನನ್ನು ಮಂದಾರ ಅಂತ ಹೇಳಿದ್ದಾರೆ. ಇನ್ನೂ ಒಂದು ಅರ್ಥವನ್ನು ಏನು ಇಟ್ಕೋಬೇಕು ಅಂದ್ರೆ, ಶರಣಜನ ಮಂದಾರ, ಆ ಶರಣಾಗತರಾದವರು ನಮ್ಮನ್ನು ಕಾಪಾಡುವಂತ ಯಾರು ಬಂದು ತಿಳ್ಕೊಂಡಿರ್ತಾರಲ್ಲ ಅವರೆಲ್ಲ ಮಂದರೆ, ಅಜ್ಞಾನಿಗಳೇ ಅವರು. ಅವರನ್ನ ಆ ರಮಯತಿ ಸಂತೋಷಪಡಿಸ್ತಾನೆ. ತನ್ನ ಆಶ್ರಯದಲ್ಲಿ ಅವರನ್ನು ಇಟ್ಕೊಂಡು ಸಂತೋಷಪಡಿಸ್ತಾನೆ ಅನ್ನೋ ಕಾರಣಕ್ಕಾಗಿ ಆತನನ್ನು ಮಂದಾರ ಅಂತ ಕರೀತಾರೆ. ಹೀಗೆ ಆತ ಶರಣಜನ ಮಂದಾರ. ಶಾಶ್ವತ ಅಂದ್ರೆ ಯಾವುದೇ ವೃದ್ಧಿ ಹ್ರಾಸ ಇಲ್ಲ ಅವನಿಗೆ. ನಮಗೆಲ್ಲ ಯಾವುದೋ ಒಂದು ಸಂಪತ್ತು ಬಂದಾಗ ವೃದ್ಧಿ ಇದೆ ಮತ್ತು ಸಂಪತ್ತು ಹೋದಾಗ ಹ್ರಾಸ ಇದೆ. ಇಂಥದ್ದು ಯಾವುದೋ ಆತನಿಗೆ ಇಲ್ಲವೇ ಇಲ್ಲ. ಅದಕ್ಕಾಗಿ ಆತನಿಗೆ ಶಾಶ್ವತ ಅಂತ ಕರೆದರು. ಕರುಣಿ, ಕಮಲಾಕಾಂತ. ಕಾಂತ ಅನ್ನೋ ಶಬ್ದಕ್ಕೆ ಅತ್ಯಂತ ಅಪೇಕ್ಷಿತನಾದವನು ಅಂತ ಅರ್ಥ. ಕಾಂತ ಅನ್ನೋ ಶಬ್ದಕ್ಕೆ ಗಂಡ ಅಂತಾನೆ ಅರ್ಥ ಇಲ್ಲ, ಅಪೇಕ್ಷಿತನಾದವನು ಅಂತ ಅರ್ಥ. ಹಾಗಾಗಿ ಕಮಲಾಕಾಂತ ಅಂದ್ರೆ ಕಮಲಾದೇವಿಗೆ ಅತ್ಯಂತ ಅಪೇಕ್ಷಿತನಾದವನು ತನ್ನ ಪತಿಯಾದಂಥ ನಾರಾಯಣ ಅನ್ನೋ ಅರ್ಥದಲ್ಲಿ ಆತ ಕಮಲಾಕಾಂತ. ಕಾಮ ದ ಅಂತಿದೆಯಲ್ಲ, ಕಾಮಗಳನ್ನ ಕೊಡುವವನು, ದ ಅಂದ್ರೆ ಕೊಡುವವನು ಅಂತ ಅರ್ಥ. ಇನ್ನೊಂದು ಹೀಗೆ ಹೇಳಿದೆ, ಕಾಮನ್ ಜಟಿ. ಕಾಮಗಳನ್ನ ಭಕ್ತರ ಮನಸ್ಸಿನಲ್ಲಿ ಮೂಡುವಂಥ ಕಾಮನೆಗಳೇನಿರ್ತಾವಲ್ಲ ಅವುಗಳನ್ನ ಆತ ನಾಶ ಮಾಡಿಬಿಡ್ತಾನೆ. ಒಂದು ಹಂತ ತನಕ ಕೊಡ್ತಾನೆ, ಕೇಳಿದ್ದನ್ನೆಲ್ಲ ಕೊಡ್ತಾ ಹೋಗ್ತಾನೆ. ಇನ್ನು ಲೌಕಿಕವಾದ ಪದಾರ್ಥಗಳನ್ನು ನೀವು ಕೇಳಿದ್ದು ಸಾಕು, ನಾನು ಕೊಟ್ಟದ್ದು ಸಾಕು, ಇನ್ನು ಲೌಕಿಕ ಪದಾರ್ಥಗಳ ಕಡೆ ನೀವು ಗಮನ ಹರಿಸಬೇಡಿ ಅಂತ ನಿಮಗೆ ವೈರಾಗ್ಯ ಬರಬೇಕಾದ್ರೆ ಆ ಕಾಮಗಳನ್ನು ಆತ ಕತ್ತರಿಸ್ಲಿಕ್ಕೆ ಶುರು ಮಾಡ್ತಾನೆ. ಅವಖಂಡನೆ ಅಂತ ಧಾತು. ಕತ್ತರಿಸ್ಲಿಕ್ಕೆ ಶುರು ಮಾಡಿಬಿಟ್ರೆ ಆಗ ಅವರು ಈ ಲೌಕಿಕ ಪದಾರ್ಥಗಳನ್ನ ಬೇಡಿ ಉಪಯೋಗವಿಲ್ಲ, ಇನ್ನು ಪರಮಾತ್ಮನನ್ನ ನಾವು ಕೇಳೋದೇನಿದ್ರು ಜ್ಞಾನಭಕ್ತಿ ವೈರಾಗ್ಯಗಳನ್ನೇ ಕೇಳಬೇಕು ಅಂತ ಎಚ್ಚೆತ್ಕೊಳ್ತಾರೆ. ಎಚ್ಚೆತ್ಕೊಂಡು ಆತನ ಕಡೆ ಸಾಗ್ತಾರೆ. ಅದಕ್ಕಾಗಿ ಆತ ಕಾಮದ. ಸುಮಂಗಲ ಚರಿತ ಅಂತಿದೆ. ಸುಮಂಗಲ ಚರಿತ ಅಂತಂದ್ರೆ ಸುಮಂಗಲ ಚರಿತ ಅನ್ನೋ ಶಬ್ದವನ್ನು ವಿವರಣೆ ಮಾಡೋದಕ್ಕಿಂತ ಮೊದಲು ಪರಮ ಪಾವನ ತರ ಅಂತ ಹೀಗಿದೆ. ಪರಮ ಅಂದ್ರೆ ಅತ್ಯಂತ ಶ್ರೇಷ್ಠ ಅಂತ ಅರ್ಥ. ಪರ ಅಂದ್ರು ಪರಮ ಅಂದ್ರು ಎಲ್ಲನೂ ಒಂದೇ. ಇಲ್ಲಿ ಪಾವನ ತರ ಅಂತಿದೆ ನೋಡ್ರಿ. ಈ ಪಾವನ ತರ ಅಂತನ್ನೋ ಶಬ್ದಕ್ಕೆ ಹೀಗೆ ಅರ್ಥ ಮಾಡಬೇಕು. ತರ ತಮ ಅಂತ ಎರಡು ಡಿಗ್ರಿಗಳು ಇಂಗ್ಲಿಷ್ನಲ್ಲೂ ಕೂಡ ಹಾಕೋದ ಡಿಗ್ರಿ. ಕಂಪೇರೇಟಿವ್ ಡಿಗ್ರಿ ಇದೆ, ಸೂಪರ್ಲೇಟಿವ್ ಡಿಗ್ರಿ ಇದೆ. ಮೊದಲನೇದಂತೂ ಪಾಸಿಟಿವ್ ಡಿಗ್ರಿ ಅಂತ ಕರ್ಸ್ಕೊತದೆ ಅಂತ ನೆನಪು. ಹೀಗೆ ಎರಡು ಡಿಗ್ರಿಗಳಿವೆ. ಪರಮಾತ್ಮನನ್ನ ಪಾವನ ತಮ ಅಂತ ಹೇಳಬೇಕಾಗುತ್ತೆ. ತಮ ಅಂದ್ರೆ ಈ ಜಗತ್ತಿನಲ್ಲಿರುವಂಥ ಎಲ್ಲಾ ಪಾವನ ವಸ್ತುಗಳಿಗಿಂತ ಅತ್ಯಂತ ಹೆಚ್ಚಿನ ಅವನು. ಪಾವನ ತಮ ಅಂತ ಹೇಳ್ದೇನೆ ಪಾವನ ತರ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ ಆತ ಪಾವನ ತಮ ಅನ್ನೋ ಶಬ್ದದಿಂದಲೂ ವಾಚ್ಯ, ಪಾವನ ತರ ಅನ್ನೋ ಶಬ್ದದಿಂದಲೂ ವಾಚ್ಯ. ಸರ್ವಶಬ್ದ ವಾಚ್ಯತ್ವವನ್ನು ಆತನಿಗೆ ತಿಳಿಸ್ಬೇಕು. ಪಾವನ ತಮ ಮಾತ್ರ ಹೌದು, ಪಾವನ ತರ ಅಲ್ಲ ಅಂತಂದ್ರೆ ಹಾಗೆ ತಿಳ್ಕೋಬೇಡಿ. ಪಾವನ ತರನೂ ಹೌದು. ಪಾವನ ತರ ಅಂತ ಅನ್ನೋದನ್ನ ಮತ್ತೊಂದು ರೀತಿಯಾಗಿ ಯಾವುದಾದ್ರೂ ಶಬ್ದದ ನಿಷ್ಪತ್ತಿ ಸಂಸ್ಕೃತದಲ್ಲಿ ಧಾತುಗಳಿಗೆ ಪ್ರತ್ಯಯಗಳಿಗೆ ಇದ್ರ ಕೊರತೆ ಇಲ್ಲ. ಹಾಗಾಗಿ ಆ ಪಾವನ ತರ ಅನ್ನೋ ಶಬ್ದದಿಂದಲೂ ಕೂಡ ಆತನೇ ವಾಕ್ಯ ಅನ್ನೋದನ್ನು ತಿಳಿಸ್ಬೇಕು. ಅದಕ್ಕಾಗಿ ಹೀಗೆ ಪಾವನಾನ್ ತಾರಯತಿ ಇತಿ ಪಾವನ ತರಹ ಅಂತ ಅರ್ಥ ಮಾಡಬಹುದು ಅಂತ ನನ್ನ ಆಲೋಚನೆ. ಇದನ್ನು ಗಮನಿಸಿ. ಜಗತ್ತಿಗೆ ಪವಿತ್ರತೆಯನ್ನು ಕೊಡುವಂಥ ಯಾರ್ಯಾರಿದ್ದಾರಲ್ಲ, ಸತ್ತಾಧಾನಿ ದೇವತೆಗಳು, ಪರಶುದ್ಧ ಇವರೆಲ್ಲ ಇದ್ದಾರಲ್ಲ, ಲಕ್ಷ್ಮೀ ತನಕ, ಇವರೆಲ್ಲ ಪಾವನರು. ಅವ್ರನ್ನು ಕೂಡ ಆತ ದಾಟಿಸ್ತಾನೆ. ಎಲ್ಲರೂ ಕೂಡ ಸಂಸಾರ ಸಾಗರನ್ನು ದಾಟಿಸ್ತಾನೆ ಅನ್ನೋ ಕಾರಣಕ್ಕಾಗಿ ಆತ ಪಾವನ ತರ ಅಂತಲೂ ಆತನ್ನು ಹೇಳಬಹುದು ಅಂತ ನನಗೊಂದು ಅನಿಸ್ತು. ಹೀಗೆ ಪರಮ ಪಾವನ ತರ ಸುಮಂಗಳ ಚರಿತ, ಅತ್ಯಂತ ಮಂಗಳಕರವಾದಂಥ ಚರಿತ್ರೆ ಇದ್ದವನು. ಮಂಗಲ ಅಂತ ಅನ್ನೋದು ಪವಿತ್ರಂ ಮಂಗಲಂ ಪರಂ ಅಂತ ವಿಷ್ಣು ಸಹಸ್ರನಾಮ ಬರುವಂಥ 3 ಶಬ್ದಗಳವು. ಸಾರ್ಥಕ, ಸಾರ್ಥರು ಅಂತಂದ್ರೆ ಅರ್ಜುನನಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಆತ ಸಖನೆ. ಕುಂತಿದೇವಿ ಹೊಟ್ಟೆಯಿಂದ ಹುಟ್ಟಿದವರು ಯಾರಿದ್ದಾರಲ್ಲ ಅವರೆಲ್ಲರಿಗೂ ಆತ ಸಖನೆ. ಧರ್ಮರಾಜನಿಗೂ ಸಖ, ಭೀಮನಿಗೂ ಸಖ, ಅರ್ಜುನನಿಗೆ,
ನಕುಲ ಸಹದೇವರಿಗೂ ಕೂಡ ಆತ ಸಖನೆ. ಮತ್ತೆ ಪಾರ್ಥರು ಒಂದು ಶಬ್ದದಿಂದ ಭೀಮ, ಧರ್ಮರಾಜ, ಅರ್ಜುನ ಈ ಮೂರನ್ನು ಮಾತ್ರ ತಗೊಳ್ಳೋದಲ್ಲ. ನಕುಲ ಸಹದೇವರು ಕೂಡ ಪಾರ್ಥರೆ. ಪೃಥಾ ಅಂದ್ರೆ ಕುಂತಿದೇವಿ, ಅವಳೇ ಅವರನ್ನ ಸಾಕಿ ಸಲಹಿದ್ಲು, ಅದಕ್ಕಾಗಿ ಅವರು ಕೂಡ ಪಾರ್ಥರೆ. ಕರ್ಣನು ಕೂಡ ಪಾರ್ಥನೆ, ಕರ್ಣನು ಕೂಡ ಕುಂತಿ ಹೊಟ್ಟೆಯಿಂದಲೇ ಹುಟ್ಟಿದವನು, ಹಾಗಾಗಿ ಕರ್ಣನಿಗೂ ಕೂಡ ಈತ ಸಖನೆ. ಯಾಕೆಂತಂದ್ರೆ ಆ ಕರ್ಣನಿಗೆ ಆತ ಸದುಪದೇಶವನ್ನು ಮಾಡಿದ. ದುರ್ಯೋಧನ ಸಖ್ಯವನ್ನು ಬಿಡು, ಈ ಕಡೆ ಬಾ ಅಂತ ಅದನ್ನ ಒಂದು ಉಪದೇಶ ಮಾಡಿದ. ಕೇಳಲಿಲ್ಲ, ಅದು ವಿಷಯ ಬೇರೆ. ಅಂತೂ ಕರ್ಣನಲ್ಲಿ ಮೂಲತಃ ಒಂದು ಸಚೇತನ ಒಳಗೊಂಡಿತ್ತು, ದುಷ್ಟಚೇತನ ಮತ್ತೊಂದು ಬೇರೆ ಇತ್ತು. ಮತ್ತು 10ನೇ ನಿರ್ಣಯದಲ್ಲೇ ಮುಂದೆ ಬರೋದಿದೆ. ಹೀಗೆ ತನ್ನೊಳಗಿರುವ ಆ ಕರ್ಣನೊಳಗಿರುವಂಥ ಸಚೇತನ ಏನಿದೆಯಲ್ಲ, ಆ ಶರೀರದೊಳಗಿರುವಂಥ ಸಚೇತನ, ಅದಕ್ಕೆ ಈತ ಸಖನೆ. ಸೂರ್ಯನ ಪುತ್ರ ಅವನು, ಅದಕ್ಕಾಗಿ ಸಖನೆ. ಅದಕ್ಕಾಗಿ ಪಾರ್ಥ ಸಖ ಅಂತ ಅರ್ಥ ಮಾಡಬಹುದು. ಪಾರ್ಥ ಸಖ ಅಂತಿದೆ. ಪಾರ್ಥರು ಅಂತಂದ್ರೆ ಅರ್ಜುನನಿಗಂತೂ ರಥದಲ್ಲಿ ಕೂತ್ಕೊಂಡೇ ಅವನು ಸಹಾಯ ಮಾಡಿದ. ಇನ್ನು ಧರ್ಮರಾಜನಿಗೂ ಕೂಡ ಬಂದು ನಿಂತ್ಕೊಂಡು ರಾಜಸೂಯಾಗಾದಿಗಳನ್ನು ಮಾಡಿಸಿ ಆತನಿಗೆ ಹಿತಕಾರಿಯಾದ. ಭೀಮಸೇನಿಗಂತೂ ಯಾವಾಗಲೂ ಸಖ. ಭೀಮಸೇನ ಯಾವತ್ತೂ ಆತನ ಬಿಟ್ಟು ಅಗಲೋದೇ ಇಲ್ಲ. ವಿಷ್ಣುರ್ಮೇ ಪರಮ ಸುಹೃತ್, ಮಹಾಭಾರತ 10ನೇ ನಿರ್ಣಯದ ಮಾತುಗಳಿಲ್ಲ. ನನಗೆ ವಿಷ್ಣು ಪರಮ ಸುಹೃತ್, ಅತ್ಯಂತ ಆಪ್ತ ಸ್ನೇಹಿತ ಅಂತ ಮಧ್ವರು ಹೇಳಿದ್ದಿದೆ. ಸುಮಧ್ವಜಯದ 3ನೇ ಸರ್ಗ 12ನೇ ಶ್ಲೋಕದಲ್ಲಿ ಹೀಗಿದೆ ಅಂತೆ: ನನು ಸಖಾ ಮಮ ಕಾನನ ಗೋವಿಹು. ಮಗು ಮಗುವಾಗಿದ್ದಾಗ ಅಲ್ಲಿ ಓಡಾಡೋ ಸ್ವಭಾವ ಅಂತದ್ದು. ಅದು ಏನಪ್ಪ, ಆ ಕಾಳಜಿ ಕ್ಷೇತ್ರದಿಂದ ಉಡುಪಿ ತನಕ ಬಂದು ಅಲ್ಲೆಲ್ಲ ಈ ಕಡೆ ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಹೋಗ್ತೀಯಲ್ಲ, ಆ ಕಾಡಿಂದ ಅಲ್ಲಿ ಬರ್ಲಿಕ್ಕೆ ಭಯ ಆಗೋದಿಲ್ವೇ ಅಂದ್ರೆ, ನನು ಸಖಾ ಮಮ ಕಾನನ ಗೋವಿಹು. ಕಾನನ ಅಂದ್ರೆ ಅರಣ್ಯ, ಅಲ್ಲೂ ವಿಭು ಇದ್ದಾನೆ ಭಗವಂತ, ಆತ ನನ್ನ ಸಖ ಆಗಿದ್ದಾನೆ, ಹಾಗಾಗಿ ನಾನು ಯಾಕೆ ಹೆದರಬೇಕು ಅಂತ ಆ ಮಗು ಉತ್ತರ ಕೊಟ್ಟಿತ್ತಂತೆ. ಅದಕ್ಕಾಗಿ ಆ ಭಗವಂತನಿಗೆ, ಭೀಮನಿಗೆ ಆ ಭಗವಂತ ಯಾವತ್ತೂ ಕೂಡ ಸಖ ಅಂತ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ದೇವ ವರೇಣ್ಯ, ಇವು ಎರಡೂ ಶಬ್ದಗಳು ಕೂಡ ಗಾಯತ್ರಿಯಲ್ಲಿ ಬರುವಂಥ ಶಬ್ದಗಳು. ಸವಿತುರ ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಆ ದೇವನಾದಂತಹ ಆ ಭಗವಂತನ ಸ್ವರೂಪವನ್ನು ಧ್ಯಾನ ಮಾಡ್ತೀವಿ. ವರೇಣ್ಯಂ ಅತ್ಯಂತ ಶ್ರೇಷ್ಠವಾದದ್ದು. ವರ ಅಂತಂದ್ರೆ ವರಣೀಯ ಅಂತಂದ್ರೆ ಒಂದೇ, ಬೇರೆ ಬೇರೆ ಪ್ರತ್ಯೇಕಗಳು ಅಷ್ಟೇ. ಯಾರನ್ನು ನಾವು ಆಯ್ಕೆ ಮಾಡ್ಕೊತೀವಿ ನಾವು ಆತನೇ ವರ. ವಧು ವರನನ್ನು ಆಯ್ಕೆ ಮಾಡ್ಕೊತಿರ್ತಾರೆ, ಹಾಗೆ ವರ ಅರ್ಥಿಸ್ಕೊತಾನೆ ಅವನು. ವರೇಣ್ಯ ಅಂತಂದ್ರೆ ಅತ್ಯಂತ ಯೋಗ್ಯನಾದಂಥ ಭಜನೀಯ, ಸೇವೆಗೆ ಯೋಗ್ಯನಾದವನು. ಇನ್ನು ಆ ಮುಂದಿನ ಶ್ಲೋಕದಲ್ಲಿ 11ನೇ ಶ್ಲೋಕದಲ್ಲಿ ಹೀಗಿದೆ: ಜನನಿಯನು ಕಾಣದಿಹ ಬಾಲಕ, ನೆನೆದು ಹಲುಬುತಿರೆ, ಕತ್ತಲೆ ಮನೆಯೊಳಗಿದ್ದವನ ನೋಡುತ್ತಿಹ, ನಗುತ ಹರುಷದಲ್ಲಿ ತನಯನಂ ಬಿಗಿದಪ್ಪಿರಂಭಿಸಿ, ಕನಲಿಕೆಯ ಕಳೆಯುವಂತೆ ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ದಾಸರು ಭಕ್ತರಿಗೆ ಜೀವಕೋಟಿಯಲ್ಲಿ ಏನಿರ್ತಾರಲ್ಲ, ಜೀವಕೋಟಿಯಲ್ಲಿ ನಾನಾ ಥರದವರಿದ್ದಾರೆ. ನಮ್ಗೆಂದಾದ್ರೂ ಸಿದ್ಧತೆ ಆಗ್ತದೋ ಇಲ್ಲೋ, ನಾವು ತಾಮಸರೇನೋ ಅಂತ ಕೆಲವರಿಗೆ ಆತಂಕ, ಮತ್ತು ಕೆಲವರಿಗೆ ನಾವು ರಾಜಸರೇನೋ, ಎಂತೆಂಥ ಸಂಕಟಗಳು ನಮಗೆ ಬಂದಿರ್ತವೆ. ಆ ಸಂಕಟದಲ್ಲಿ ಎಷ್ಟು ನಾವು ನಮ್ಮ ಗುರುಗಳಿಂದ ಆರಂಭ ಮಾಡಿಕೊಂಡು ಗುರು ಪರಂಪರೆಯನ್ನು, ಭಗವಂತನನ್ನು ಎಲ್ಲರನ್ನೂ ನೆನೆಸ್ತೇವೆ. ಆ ಕಷ್ಟ ಏನು ಪರಿಹಾರ ಆಗೋದಿಲ್ಲ. ಹಾಗಿರುವಾಗ ಭಗವಂತ ಕರುಣಾಳು ಅಂತನ್ನೋದನ್ನು ಹೇಗೆ ನಂಬಬೇಕು ಅಂತ ಜನ ಭಾವಿಸಿರ್ತಾರೆ. ಕೆಲವರು ಬಾಯ್ಬಿಟ್ಟು ಹೇಳ್ತಾರೆ, ಕೆಲವರು ಬಾಯ್ಬಿಟ್ಟು ಹೇಳೋದಿಲ್ಲ. ಅಂತೂ ನಾನಾ ಥರದ ಹಂತಗಳಲ್ಲಿ ಜನ ಇರ್ತಾರೆ. ಒಬ್ರು ಇವತ್ತು ನನಗೆಲ್ಲ ಭಗವಂತನ ಬಗ್ಗೆ ವಿಶ್ವಾಸ ಇದೆ, ಭಗವಂತನ ಅಸ್ತಿತ್ವದ ಬಗ್ಗೆ, ಭಗವಂತ ನಮ್ಮನ್ನು ಕೈ ಹಿಡಿತಾನೆ ಅಂತ ಅನ್ನೋದ್ರ ಬಗ್ಗೆ ನನಗೇನೂ ಸಂಶಯವಿಲ್ಲ ಅಂತ ಬಾಯಿಂದ ಹೇಳ್ತಿರ್ತಾರೆ. ಇವರಿಗೆ ಮತ್ತೊಂದು ಯಾವುದೋ ಇದೇ ಜೀವನದಲ್ಲಿ ಮತ್ತೊಂದು ಹಂತದಲ್ಲಿ ಆ ಶ್ರದ್ಧೆ, ವಿಶ್ವಾಸ ಕುಸಿಬಹುದು. ಕೆಲವರಿಗೆ ಈಗ ದೃಢ ಇದ್ರೂ ಮತ್ತೊಬ್ಬರು ಕುಸಿಬಹುದು, ಮತ್ತೊಬ್ಬರಿಗೆ ಈಗ ಸರಿಯಾದ ವಿಶ್ವಾಸ, ಸರಿಯಾದ ದೃಢತೆ ಇಲ್ಲದೆ ಹೋದರೂ ಕೂಡ ಮುಂದೆ ಹಂತದಲ್ಲಿ ಸರಿಯಾದ ದೃಢವಾದ ವಿಶ್ವಾಸ ಅವ್ರಿಗೆ ಮುಂದೆ ಬರಬಹುದು. ಹೀಗೆ ಜೀವರೆಲ್ಲ ಏನಿದ್ದಾರಲ್ಲ, ಇವರು ನಾನಾ ಥರದ ಹಂತಗಳಲ್ಲಿ ಇರ್ತಾರೆ.
ಜೀವನ ಮನಸ್ಸು ಬಹಳ ದ್ವಂದ್ವದಿಂದ ಕೂಡಿದ್ದೆ ಯಾವತ್ತೂ ಕೂಡ. ದೇವತೆಗಳಂತೆ ಮಹಾಭಕ್ತರಂತೆ ಸ್ಥಿರವಾದ ಭಕ್ತಿ ಅಲ್ಲ ಇವ್ರಿಗೆ. ಅಂಥವ್ರಿಗೆಲ್ಲ ಇಂತಿಂಥ ಉದಾಹರಣೆಗಳನ್ನು ಕೊಟ್ಟು ದಾಸರು ಅವ್ರನ್ನ ಸಮಾಧಾನ ಪಡಿಸ್ತಾರೆ. ಅದು ಹೇಗಂತಂದ್ರೆ, ತಾಯಿ ಶಿಶುವಿಗೆ ಅದಕ್ಕೆ ಆಹಾರವನ್ನು ಕೊಟ್ಟು ಅದನ್ನು ಮಲಗಿಸಿ ಹೋಗಿದ್ದಾಳೆ. ಆ ಹಾಡಿನಲ್ಲಿ ಅದಿಲ್ಲ. ಹಾಡಿಗೆ ಪೂರ್ವಭಾವಿಯಾಗಿ ಹಾಕಿ ತಿಳ್ಕೊಳ್ಬೇಕು ಅಂತ ನನ್ನ ಅಭಿಪ್ರಾಯ. ಅಂತೂ ಅದಕ್ಕೆ ಆಹಾರವನ್ನು ಕೊಟ್ಟು ಆಕೆ ಅದನ್ನು ಮಲಗಿಸಿ ತೊಟ್ಟಿಲಲ್ಲೋ ನೆಲದ ಮೇಲೋ ಅದನ್ನು ಮಲಗಿಸಿ ಆಕೆ ಹೋಗಿರ್ತಾಳೆ. ಅದೇ ಮನೆಯಲ್ಲಿ ಮತ್ತೊಂದು ಕಡೆ ಎಲ್ಲೋ ಕೆಲಸಕ್ಕಾಗಿ ಹೋಗಿರ್ತಾಳೆ ಅವಳು ಕತ್ತಲ ಮನೆಯಲ್ಲಿ ಇರ್ತಾಳೆ. ಕತ್ತಲ ಮನೆಯಲ್ಲಿ ಯಾಕೆ ತಲೆಯಲ್ಲಿ ಒಂದೇನೋ ಕೆಲಸ ಇರ್ತದೆ, ಒಂದು ಅದು ಉಗ್ರಾಣವೋ ಅಡುಗೆ ಮನೆಯೋ ಏನಾದರೂ ತಿಳ್ಕೊಳ್ಬೋದು ನಾವು. ಅವಳಿಗೆ ಇನ್ನೂ ಏನೇನೋ ಕೆಲಸ ಇರ್ತದಲ್ಲ, ನಾಳೆ ಮಾಡಬೇಕಾದ ಅಡುಗೆ, ಸಾಯಂಕಾಲ ಮಾಡಬೇಕಾದಂಥ ಅಡುಗೆ, ಗೃಹ ಕೃತ್ಯ ಇತ್ಯಾದಿಗಳೆಲ್ಲ ಇರ್ತವೆ. ಅದಕ್ಕಾಗಿ ಬೇಕಾದಂಥ ತಯಾರಿಯನ್ನು ಆಕೆ ಮಾಡ್ಕೊತಿರ್ತಾಳೆ. ಕತ್ತಲೆ ಕೋಣೆಯಲ್ಲಿ ಇರ್ತಾಳೆ ಆಕೆ. ಬಚ್ಚಿಟ್ಕೊಂಡಂದ್ರೇನು, ಮಗುವಿಗೆ ಕಾಣಬಾರ್ದು ಅನ್ನೋ ಕಾರಣಕ್ಕಾಗಿ ಬಚ್ಚಿಟ್ಕೊಂಡಿದ್ದಾಳೆ ಅಂತ ಅರ್ಥ ಅಲ್ಲ. ಅವಳಿಗಾಗಿ ಅಲ್ಲಿಗೆ ಹೋಗ್ಬೇಕು ಅಂತ ಏನೋ ಕೆಲಸ ಇತ್ತು, ಹೋದ್ಲು. ಈ ಕಡೆ ಮಗು ಎಚ್ಚೆತ್ಕೊಂಡಿತ್ತು. ಮಗು ಎಚ್ಚೆತ್ಕೊಂಡಾಗ ಅವಳನ್ನು ನೆನೆದು ಹಲುಬ್ತದಂಥದ್ದು. ಜನನಿಯೇನು ಕಾಣದಿಹ ಬಾಲಕ ನೆನೆದು ಹಲುಬುತ್ತಿರೆ, ಅದು ಸಂಕಟ ಪಡ್ತದೆ. ಬಾಯಿಂದ ಅಮ್ಮ ಅಂತ ಶಬ್ದವನ್ನ ಆಡ್ಲಿಕ್ಕೆ ಬರ್ತಿದ್ರೆ ಆಡ್ತದೆ, ಇಲ್ಲಿ ಇದ್ರೆ ಕೇವಲ ಅಳ್ತದೆ. ಅದು ಮಕ್ಕಳ ಭಾಷೆ ಏನಿದೆ ಸಾರ್ವತ್ರಿಕವಾದ ಭಾಷೆ, ಅದು ಅಳುವೆ ಅದರ ಭಾಷೆ. ಹೀಗೆ ಅಳುತ್ತದೆ. ಕತ್ತಲೆ ಮನೆಯೊಳಗೆ ಅಡಗಿದ್ದು ಆಕೆ ತಾನು ಕತ್ತಲೆ ಮನೆಯೊಳಗೆ ಇರ್ತಾಳೆ, ಅಡಗಿರ್ತಾಳೆ. ಅವನು ನೋಡುತ್ತಾ ಅಲ್ಲೇನೋ ಕೆಲಸ ಮಾಡ್ತಾನೆ, ಒಂದು ದೃಷ್ಟಿ ಈ ಕಡೆ ಹಾಯಿಸ್ತಾಳೆ. ಈ ಮಗುವನ್ನು ನೋಡ್ತಾಳೆ ನಗುತ್ತಾ, ಅಯ್ಯೋ ನಾನು ಈಗೊಂದು ಕ್ಷಣ ಈ ಕಡೆ ಹೋಗಿದ್ದೆ, ಮತ್ತೆ ಆ ಮಗುವಿನ ಕಡೆ ಹೋಗೋಳಿದ್ದೇನೆ, ನಾನೇ ಶಾಶ್ವತವಾಗಿ ಆತನ ಕಡೆಯಿಂದ ದೂರ ಹೋಗಿಲ್ಲ. ಅದು ಇಷ್ಟಾಗಿ ಮಗು ಆಗ್ತದೆ, ಸ್ವಲ್ಪ ಅವಳಿಗೆ ವಿನೋದ ಅನ್ನಿಸ್ತದೆ. ವಿನೋದ ಅಂತ ಅನ್ಸೋದಂತಂದ್ರೆ ಮಗುವಿನ ಅಸಹಾಯಕತೆ ಬಗ್ಗೆ ವಿನೋದ ಅಂತ ಅನ್ಸೋದು ಒಂದು, ಮತ್ತು ತನ್ನನ್ನ ಮಗು ಅಷ್ಟೊಂದು ಅವಲಂಬಿಸ್ಕೊಂಡಿದೆಯಲ್ಲ ಅಂತ ಅವಳಿಗೊಂದು ಸಂತೋಷ. ಅದಕ್ಕೆ ನಗುತ್ತಾ ಹರುಷದಲ್ಲಿ. ಹರುಷ ಯಾಕೆ ಆಗ್ತದೆ ಅವಳಿಗೆ? ಮಗು ಹತ್ರ ಹರುಷ ಆಗ್ತದೆ ಯಾವುದೋ ತಾಯಿಗೆ. ಹರುಷ ಆಗೋದಂದ್ರೆ ಏನು? ತನ್ನನ್ನು ಕರಿತದಲ್ಲ, ಅದು ನನ್ನನ್ನು ಅವಲಂಬಿಸ್ಕೊಂಡಿದೆಯಲ್ಲ, ಅದಕ್ಕೆ ಮತ್ತೆ ತನ್ನ ನೆನಪು ಬಂತಲ್ಲ ಅನ್ನೋ ತುಂಬ ಸಂತೋಷ ಅವಳಿಗೆ. ನೆನಪೇ ಬರದೇ ಇದ್ರೆ, ಎಂಥ ಭಯಂಕರ ಸಂಕಷ್ಟದಲ್ಲಿ ಮುಗಿದ್ರೂ ಕೂಡ ತಾಯಿ ನೆನಪೇ ಬರದೇ ಇದ್ರೆ, ತುಮೇವ ಮಾತಾಚಿ ಪಿತಾ ತುಮೇವ ಅಂತ ಭಗವಂತನ ನೆನಪೇ ಬರದೇ ಹೋದ್ರೆ ಆ ಭಗವಂತನಿಗೆ ನಮ್ಮ ನೋಡಿ ಹರ್ಷ ಹೇಗಾಗಬೇಕು. ಅದಕ್ಕೆ ನೀವು ಹತ್ರ ಪರವಾಗಿಲ್ಲ, ಸಂಕಟ ಪಡ್ರಿ, ಅಳ್ರಿ ಅಂತ ನನ್ನ ನೆನಪು ಮಾಡ್ಕೊಳ್ರಿ ಅಂತ ಭಗವಂತ ಅಪೇಕ್ಷೆ ಪಡ್ತಾನೆ. ನಗುತ್ತಾ ಹರುಷದಲ್ಲಿ ತನಯನಂ ಬಿಗಿದತ್ತಿ. ಸ್ವಲ್ಪ ಹೊತ್ತ ಕತ್ಲೆ ಕೋಣೆಯಲ್ಲಿ ಇದ್ದು ಮಾಡಬೇಕಾದ ಕೆಲಸವನ್ನು ಮುಗಿಸ್ತಾಳೆ, ಬರ್ತಾಳೆ. ತನಯನಂ ಬಿಗಿದತ್ತಿ, ಆ ಮಗುವನ್ನು ಬಿಗಿದತ್ಕೋತಾಳೆ, ರಮಿಸ್ತಾಳೆ, ಅಳಬೇಡ ಅಂತಾಳೆ. ನಾನು ಬಂದೆ, ಇಲ್ಲೇ ಹೋಗಿದ್ದೆ, ಇನ್ನೆಂದೂ ಹೋಗೋದಿಲ್ಲ ಅಂತಾಳೆ. ಕನಲಿಕೆಯೇ ಕಳೆ ಬಂತೆ. ಅಲ್ಲಿ ತನಕ ಅದಕ್ಕೇನು ಕನಲಿಕೆ ಆಗಿತ್ತು, ದುಃಖ ಆಗಿತ್ತು, ಅದನ್ನೆಲ್ಲ ಕಳೀತಾಳೆ. ಅದರಂತೆ ಮಧುಸೂದನ ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು. ನೀವು ಎಲ್ಲಿರ್ತೀರಿ ಅಲ್ಲಿಗೆ ಬರ್ತಾನೆ. ಅದು ಬರ್ತಾನೆ ಅಂತ ನಿಮ್ಗೆ ವಿಶ್ವಾಸ ಇಲ್ಲ ಅಷ್ಟೇ. ಅವನು ಕತ್ತಲೆ ಕೋಣೆಯೊಳಗಿದ್ದಾನ. ಯಾಕೆ ಕತ್ತಲೆ ಕೋಣೆಯೊಳಗಿದ್ದಾನೆ ಅಂತಂದ್ರೆ, ಅವನು ಕತ್ತಲೆ ಕೋಣೆಯೊಳಗಿದ್ದಾನ ಇರಲಿಲ್ಲ. ಅವನಿರೋದು ಬೆಳಕಿನ ಜಾಗದಲ್ಲೇ, ಸ್ವಯಂ ತಾನೇ ಬೆಳಕಿನ ಬೆಟ್ಟ ಅವನು. ಆತ ಇರುವ ಲೋಕಗಳು ಕೂಡ ಬೆಳಕಿನ ಲೋಕಗಳೇ, ಬೆಳಕಿನ ಪುಂಜವೇ ಆತ, ತೇಜಸ್ವರೂಪಿ ಆದವನೇ. ಆದ್ರೆ ಅವನನ್ನು ಯಾಕೆ ಕತ್ತಲೆ ಕೋಣೆಯೊಳಗಿದ್ದಾನೆ ಅಂತಂತಾರೆ ಅಂತಂದ್ರೆ, ನಮಗೆ ಆತನ ಬಗ್ಗೆ ಗೊತ್ತಿಲ್ಲದೇ ಇದ್ದಾಗ ಆತ ಎಂಥ ತೇಜಸ್ಪುಂಜ ಆದ್ರೆ ಏನು? ಭಗವದ್ಗೀತಾ ಆತನನ್ನು ಹೇಳಿದೆ, ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಜುಗಪದುತ್ಥಿತ ವಿನಿಭಾ ಸದೃಶೀಸ್ಯ ಸಾಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ಅಂತ. ಭಗವಂತನ ಬೆಳಕು ಹೇಗಿರ್ತದೆ ಅಂತಂದ್ರೆ, ಹಗಲು ಹೊತ್ತಿನಲ್ಲಿ 1000 ಸೂರ್ಯರು ಒಮ್ಮೆಲೆ ಉದಯಿಸಿದ್ರೆ ಎಂಥ ಬೆಳಕು ಬಿದ್ದಿತ್ತು, ಅಷ್ಟು ಬೆಳಕು ಆ ಮಹಾತ್ಮನಾದಂಥ ಭಗವಂತನ ಬೆಳಕಿಗೆ ಸೋಲಿಸಿ ಕೊಡಬಹುದು ನಾವು ಅಂತ ಭಗವದ್ಗೀತಾದಲ್ಲಿದೆ. ಅದು ವಿಶ್ವರೂಪ ತೋರಿಸಿದ ಅಧ್ಯಾಯ. ಭಗವಂತನ ರೂಪಗಳು ಹಾಗೆ, ಕೆಲವು ರೂಪಗಳಿಗೆ 1000 ಬೆಳಕು, ಕೆಲವು ರೂಪಗಳಿಗೆ 10,000, ಕೆಲವಕ್ಕೆ ಒಂದೇ ಸೂರ್ಯ, ಕೆಲವು ಕೋಟಿ ಚಂದ್ರರಂತೆ, ಕೆಲವು ಕೋಟಿ ಮನ್ಮಥರಂತೆ. ಉಪನಿಷತ್ತಿನಲ್ಲಿ ಹಾಗೆ ಹೇಳಿದೆ. ಅದು ಯಾವ ಉಪನಿಷತ್ತು ಅಂತ ನೆನಪಿಲ್ಲ. ಭಗವಂತನ ರೂಪಗಳು ಕೆಲವು ಉಣ್ಣೆ ಕಂಬಳಿಯಂತೆ ಬಿಳಿ ಬಣ್ಣದ್ದು ಇರ್ತಾವಂತೆ, ಮತ್ತೆ ಕೆಲವು ಕೆಂಪು ಬಣ್ಣದ್ದು. ವಾಸುದೇವಾದಿಕಾ ಶುಕ್ಲ ರಕ್ತಶೀತ ಶೀತೋಜ್ವಲ ಅಂತ ಈ ತತ್ವನ್ಯಾಸ ಮಾತ್ರ ಕನ್ಯಾಸ ಇತ್ಯಾದಿ ಕಡೆಗಳಲ್ಲಿ ಹೇಳುವ ಮಾತು. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ರೂಪಗಳಿವೆಯಲ್ಲ, ಅದು
ಶುಕ್ಲ, ರಕ್ತ, ಪೀತ, ಸಿತ, ಬಿಳಿ, ಹಳದಿ, ಕೆಂಪು, ನೀಲ ಇತ್ಯಾದಿ ನಾನಾ ಥರದ ಬಣ್ಣದ ರೂಪಗಳವೆಲ್ಲ. ಅವನೇನು ಕತ್ಲೆ ಜಾಗದಲ್ಲೆಲ್ಲ ಅವನು ಒಳ್ಳೆ ಬೆಳಕಿನ ಜಾಗದಲ್ಲೇ ಇದ್ದಾನೆ. ಆದರೆ ನಮಗೆ ಕಾಣೋ ದಿವ್ಯ ದೃಷ್ಟಿ ಇಲ್ಲದೆ ಹೋದರೆ ಆತ ಎಂಥ ಬೆಳಕಿನ ಜಾಗದಲ್ಲಿ ಇದ್ದರೂ ಕೂಡ ನಮಗದು ಕಾಣೋದಿಲ್ಲ. ಅದಕ್ಕಾಗಿ ಅದನ್ನು ಕತ್ತಲೆ ಕೋಣೆ ಅಂತ ಹೇಳಿದ್ರಷ್ಟೆ. ಕತ್ತಲೆ ಕೋಣೆಯೊಳಗೆ ಅಡಗಿದ್ದು ಅವನು ಅಲ್ಲಿಂದ ನೋಡ್ತಾನೆ ಇದ್ದಾನೆ. ಅವನು ತಾಯಿ ಅಲ್ಲಿಂದ ನೋಡ್ತಿದ್ದಾಳೆ, ಅಲ್ಲಿ ಮಗುವಿಗೆ ತಾಯಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಅದರಂತೆ ಭಗವಂತ ನಮ್ಮನ್ನು ನೋಡ್ತಾನೆ ಇದ್ದಾನೆ. ಒಬ್ಬನೇ ಭಗವಂತ ಈ ಅನಂತ ಕೋಟಿ ಜೀವರನ್ನು ಅನಂತ ಜೀವರನ್ನು ನೋಡ್ತಿದ್ದಾನೆ, ಅದೊಂದು ವಿಷಯ. ಅದಷ್ಟೇ ಅಲ್ಲ, ಒಬ್ಬನೇ ಭಗವಂತ ನೋಡ್ತಿದ್ದಾನೆ ಅನ್ನೋದು ಅಷ್ಟೇ ಅಲ್ಲ, ಒಂದೊಂದು ಜೀವಕ್ಕೆ ಒಂದೊಂದು ಬಿಂಬ ಇದೆ. ಆ ಬಿಂಬ ರೂಪದಿಂದಲೂ ನೋಡ್ತಿದ್ದಾನೆ. ವೈಕುಂಠಾದಿ ಲೋಕಗಳಲ್ಲಿದ್ದಂಥ ರೂಪಗಳಿಂದ ನೋಡ್ತಿದ್ದಾನೆ, ಬಿಂಬ ರೂಪಿಯಾಗಿ ನಿಂತು ನೋಡ್ತಿದ್ದಾನೆ. ಆ ಬಿಂಬದಲ್ಲಿ ಮೂಲೇಶ, ಪ್ರಾದೇಶ, ಅಗ್ರೇಶ ಅಂತ ಹೀಗೆಲ್ಲ ರೂಪಗಳಿವೆ ಅಂತ ಮುಂದೆ ಬರೋದಿಲ್ಲ. ಹೀಗೆ ಇಷ್ಟೆಷ್ಟೆಲ್ಲ ರೂಪಗಳಿಂದ ಇರ್ತಿರ್ತಾನೆ. ಆಧಾರದಲ್ಲೊಂದು ರೂಪ ಇದೆ, ಆಧೇಯದಲ್ಲೊಂದು ರೂಪ ಇದೆ, ಚೇತನದಲ್ಲಿದೆ, ಜಡದಲ್ಲಿದೆ, ಲಿಂಗ ಶರೀರದಲ್ಲೊಂದಿದೆ, ಅನಿರುದ್ಧ ಶರೀರದಲ್ಲಿದೆ, ಸ್ಥೂಲ ಶರೀರದಲ್ಲಿದೆ. ಇಷ್ಟೆಲ್ಲ ರೂಪಗಳು ಇಲ್ಲೇ ಇವೆ. ನಾವು ನೋಡ್ತಾನೆ ಇದ್ದಾನೆ. ನೋಡುತ್ತಾ ನಗುತ್ತಾ ಅಂತೂ ನನ್ನ ನೆನಪು ಬಂತಲ್ಲ ಈ ಜೀವಕ್ಕೆ ಸಂತೋಷ ಪಡ್ತಾನೆ. ಹರುಷ, ಭಾರಿ ಸಂತೋಷ ಅವನಿಗೆ. ತನೆಯನ್ನು ಬಿಗಿದಪ್ಪಿ ಆ ಮಗುವನ್ನು ಆತ ಬಿಗಿದಪ್ಕೋತಾನೆ, ಹಿಡ್ಕೊಂಡು ಆತನಿಗೆ ಸಮಾಧಾನ ಕೊಡ್ತಾನೆ. ಬಿಗಿದಪ್ಪಿ ರಂಭಿಸಿ ಕನಲಿಕೆ ಕಳೆಯುವಂತೆ. ಅದಕ್ಕೇನು ದುಃಖ ಆಗುತ್ತೆ ಅಲ್ಲಿ ತನಕ ಅದನ್ನ ಆತ ಕಳೀತಾನೆ. ತನ್ನವರಿದ್ದರಿಗೆ ಬಂದು ಅಲ್ಲಿಗೆ ಬರ್ತಾನೆ ಅವನು. ಆ ಬರ್ತಾನೆ ಅಂತ ಒಂದು ಭರವಸೆ ಬೇಕಷ್ಟೇ. ಹೀಗೆ ಆ ಶ್ಲೋಕ ಭಗವಂತ ತಾಯಿಯಂತೆ ಕರುಣಾಶಾಲಿಯಾಗಿದ್ದಾನೆ ಅಂತೇನು ದೃಷ್ಟಾಂತ ಇದೆ. ಆ ದೃಷ್ಟಾಂತದ ಮೂಲಕ ನಾವು ಹೀಗಾದ್ರೆ ತಿಳ್ಕೊಳ್ಬೇಕು. ಮಧುಸೂದನನು ತನ್ನವರಿದ್ದೆಡೆಗೆ ಬಂದೊದಗಿ ಸಲಹುವನು ಅಂತಿದೆ. ಆ ಮಧುಸೂದನ ಅಂತಂದ್ರೆ ಏನು? ಮಧು ಅಂದ್ರೆ ಒಬ್ಬ ರಾಕ್ಷಸ. ಆ ರಾಕ್ಷಸನ ಸಂಹಾರ ಮಾಡಿದವನು ಅಂತ ಒಂದು ಅರ್ಥ. ಭಕ್ತರಲ್ಲಿ ಏನು ನೋವು, ಅನಿಷ್ಟ ಇತ್ಯಾದಿಗಳಿವೆ, ಅದನ್ನು ಸಂಹಾರ ಮಾಡ್ತಾನೆ. ಇನ್ನೂ ಒಂದು ಅರ್ಥವನ್ನು ಹೇಳಬೇಕು ಅಂತ ಹಿಂದೊಂದು ಬಾರಿ ಹೇಳಿದ್ದೇನೆ ಅಂತ ಮಾಡ್ಕೋಬೇಕು. ಮಧು ಅಂದ್ರೆ ಜೇನುತುಪ್ಪ. ಜೇನುತುಪ್ಪವನ್ನು ನಾಶ ಮಾಡ್ತಾನೆ. ಅದೇನು ಜೇನುತುಪ್ಪ ನಾಶ ಮಾಡೋದು ಅಂತಂದ್ರೆ, ಈ ಸಂಸಾರ ಅನ್ನೋದು ಇದೆಯಲ್ಲ, ಇದು ಜೇನುತುಪ್ಪ ಇದ್ದಂಗಿದೆ. ಇದ್ರೊಳಗೆ ಬಿದ್ದು ನಾವು ಹೊಲ್ಲಾಡ್ತಿದ್ದೇವೆ. ಪಾಯಸದೊಳಗೆ ಹೋಗಿ ಬಿದ್ದಂತ ನೋಡದಂತೆ. ದೊಡ್ಡ ಕೊಪ್ಪರಿಯಲ್ಲಿರೋ ಪಾಯಸ, ಅಲ್ಲೇನೋ ಪಾಯಸ ಬೇಕಾದಷ್ಟಿದೆ, ತಿನ್ನೋ ಶಕ್ತಿ ಇರೋದು ನಡಕ್ಕೆ ಅಲ್ಲಿ ಹೋಗಿ ಬಿದ್ದು ಒದ್ದಾಡ್ತಿದೆ. ಸಂಸಾರದಲ್ಲಿ ಸುಖ ಪಡ್ಲಿಕ್ಕೆ ಬೇಕಾದಷ್ಟು ಅವಕಾಶಗಳಿವೆ, ನಮ್ಮ ಇಂದ್ರಿಯಕ್ಕಿರೋ ಶಕ್ತಿ ಎಷ್ಟು ಮತ್ತು ನಮಗೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಬಿದ್ದು ಒದ್ದಾಡ್ತಿದ್ದೇವೆ. ಆ ಸಂಸಾರದ ಸುಖ ಅನ್ನುವಂಥ ಜೇನುತುಪ್ಪ ಇದೆಯಲ್ಲ, ಅದನ್ನು ನಾಶ ಮಾಡ್ತಾರೆ. ಇದು ಸಾಕಿನ್ನ ಇದನ್ನು ಬಿಟ್ಟು ಬಿಡು, ಬೇರೆ ಸುಖ ಇದೆ, ಬೇರೆ ಗುರಿ ಇದೆ ನಿನಗೆ ಅಂತ ತೋರಿಸಿಕೊಡ್ತಾನೆ. ಅದಕ್ಕಾಗಿ ಆತ ಸೂದನ ಅಂತ ಹೀಗೆ ಅರ್ಥ ಮಾಡಬೇಕು. ಮುಂದೆ 12ನೇ ಶ್ಲೋಕ. ಇಟ್ಟಿ ಕಲ್ಲನು ಭಕುತಿಯಿಂದಲೈ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೇ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗೆ ಅಖಿಲಾರ್ಥ ಕೆಟ್ಟ ಮಾತುಗಳೆನದೆ ಚೈದ್ಯನ ಹೊಟ್ಟೆಯೊಳಗಿಂಬಿಟ್ಟ ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೇ ಕರುಣಾಳು. ಭಗವಂತ ಯಾರ್ಯಾರಿಗೆ ಏನೇನು ಕರುಣೆಯನ್ನು ತೋರಿಸಿದ ಅಂತನ್ನೋದನ್ನ ಕೆಲವು ದೃಷ್ಟಾಂತಗಳ ಮೂಲಕ ಈಗ ಹೇಳ್ತಾರೆ. ಇಟ್ಟಿಕಲ್ಲನು ಭಕುತಿಯಿಂದಲೇ ಕೊಟ್ಟ ಭಕುತಗೆ. ಒಬ್ಬ ಭಕ್ತ, ಅವನು ಯಾರು ಅಂತಂದ್ರೆ ಪುಂಡಲೀಕ ಅಂತ ಒಬ್ಬ ಭಕ್ತ. ಆತ ತಂದೆ ತಾಯಿಗೆ ಸೇವೆ ಮಾಡ್ತಿದ್ದ. ಭಗವಂತ ಅಲ್ಲಿಗೆ ಬಂದ. ಭಗವಂತ ಬಂದಾಗ ತಂದೆ ತಾಯಿಗೆ ಸೇವೆ ಮಾಡ್ತಿದ್ದೇನಪ್ಪ, ಅವ್ರನ್ನ ಬಿಟ್ಟು ನಿನಗೆ ಬಳಿ ಬರ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಹೊತ್ತು ಇಲ್ಲೇ ನಿಲ್ಲು ಅಂತ ಸಮೀಪದಲ್ಲಿ ಬಂತ ಒಂದು ಇಟ್ಟಿಗೆಯನ್ನು ದಬ್ಬಿದ. ಹೀಗೆ ಅದು ದಬ್ಬಿದ್ದಕ್ಕೆ ಆ ಇಟ್ಟಿಗೆ ಮೇಲೆ ಆತ ನಿಂತು ಬಿಟ್ಟ. ಕಟಿಯಲ್ಲಿ ಕರವಿತ್ತನು ಕಂಡಹಿರಾಯ ಅಂತ ಕಾಯ್ತಾ ನಿಂತು, ಕಟಿಯಲ್ಲಿ ಕೈ ಇಟ್ಟಿರೋದು ಅಂದ್ರೆ ಕಾಯ್ತಾ ನಿಂತ್ಕೊಂಡಿರೋದು. ಆಯ್ತು, ತಂದೆ ತಾಯಿಗೆ ಸೇವೆ ಮುಗಿಸಿ ಬಾ ಅಂತ ಕಾಯ್ತಾ ನಿಂತ. ಇಟ್ಟಿಕಲ್ಲನ್ನು ಭಕುತಿಯಿಂದಲೇ ಕೊಟ್ಟ ಭಕ್ತನಿಗೆ ಮೆಚ್ಚಿ ತನ್ನನ್ನೇ ಕೊಟ್ಟ, ತನ್ನನ್ನೇ ಸಮರ್ಪಣೆ ಮಾಡ್ಕೊಂಡ್ಬಿಟ್ಟ. ಅದಕ್ಕಾಗಿ ಪುಂಡಲೀಕ ವರದ ಅಂತ ಅನಿಸ್ಕೊಂಡ. ಬಡಬ್ರಾಹ್ಮಣನ ಒಪ್ಪಿಡಿ ಅವಲಿಗೆ. ಬಡಬ್ರಾಹ್ಮಣ ಅಂದ್ರೆ ಕುಚೇಲ, ಚೇಲ ಅಂದ್ರೆ ಬಟ್ಟೆ, ಕೂಚೇಲ ಕೆಟ್ಟ ಬಟ್ಟೆ, ಹರಿದು ತೂತಾಗಿರುವಂಥ ಬಟ್ಟೆ ಅವನು. ಅಂಥವನಿಗೆ ಅವನ ಹೆಂಡತಿ ಪ್ರೇರೇಪಣೆ ಮಾಡಿ ಕಳಿಸಿದ್ಲು, ಭಗವಂತ ನಿಮ್ಮ ಸ್ನೇಹಿತ ಅಂತೀರಿ, ಹೋಗಿ ಏನಾದ್ರು ಕೇಳ್ಕೊಂಡು ಬನ್ನಿ ಅವನ್ನ ಅಂತ. ಇವನು ಅವನ ಹತ್ರ ಹೋಗಿ
ಒಂದಿಷ್ಟು ಇಡೀ ಅವಲಕ್ಕಿ ಕಿತ್ಕೊಂಡು ಹೋದ. ಏನು ಕೇಳಬೇಕು ಅಂತ ತಿಳಿಯಲಿಲ್ಲ. ಭಗವಂತ ಅವನ ಅವಲಕ್ಕಿಯಿಂದ ಕಿತ್ಕೊಂಡು ಅದನ್ನು ತಾನು ತಿಂದ. ಇವನಿಗೇನು ಕೇಳಬೇಕು ಅಂತ ತಿಳಿಯಲಿಲ್ಲ. ಭಗವಂತನ ಹೇಗೆ ಕೇಳೋದು ಅಂತ ಸಂಕೋಚದಿಂದ ಮರಳಿ ಬಂದ್ಬಿಟ್ಟ. ಮರಳಿ ಬರೋ ಹೊತ್ತಿಗೆ ಆತನ ಮನೆಯೆಲ್ಲವೂ ಬಂಗಾರದ ಮನೆಯಾಗಿತ್ತು. ಅವನ ಮನೆಯಲ್ಲಿದ್ದಂಥ ಸದಸ್ಯರೆಲ್ಲರೂ ಕೂಡ ರಾಜಯೋಗ್ಯವಾದಂಥ ಆಭೂಷಣಗಳನ್ನು ತೊಟ್ಕೊಂಡಿದ್ರು. ಅದಕ್ಕೆ ಒಪ್ಪಿಡಿ ಅವನಿಗೆ ಅಖಿಲಾರ್ಥಗಳು ಕೊಟ್ಟ. ಎಂತಾದಾಯ್ತು ಅಂದ್ರೆ ಆ ಅವಲಕ್ಕಿಯನ್ನು ಮುಂದೆ ಯಾರೋ ಅವಲಕ್ಕಿಯನ್ನು ಕರೀಲೇ ಇಲ್ಲ, ಸುಧಾಮ ಪ್ರಸಾದ ಅಂತ ಕರೀಲಿಕ್ಕೆ ಶುರು ಮಾಡಿದ್ರು. ಅವಲಕ್ಕಿ ಶುದ್ಧವಾದ ಹೆಸರು ಹಾಕೋದಕ್ಕೆ ಸುಧಾಮ ಭಗವಂತನು ನೈವೇದ್ಯ ಮಾಡಿದ್ದ ಪ್ರಸಾದ ಅದು, ಅದಕ್ಕಾಗಿ ಸುಧಾಮ ಪ್ರಸಾದ ಅನ್ಬೇಕು ಅದನ್ನ ಅಂತ ಶುರು ಮಾಡಿದರು. ಕೆಟ್ಟ ಮಾತುಗಳೆನದೆ ಚೈದ್ಯನ ಹೊಟ್ಟೆಯೊಳಗಿಂಬಿಟ್ಟ. ಶಿಶುಪಾಲ ತುಂಬಿದ ಸಭೆಯಲ್ಲಿ ಕೃಷ್ಣನನ್ನ ಜಾರ, ಚೋರ ಇತ್ಯಾದಿ ಅವಾಚ್ಯ ಶಬ್ದಗಳಿಂದ ನಿಂದಿರಿಸಿದ. ಆಗ ಕೃಷ್ಣ ಅವನಿಗೆ ಮೋಕ್ಷ ಕೊಟ್ಟ. ಹೊಟ್ಟೆಯೊಳಗೆ ಇಂಬಿಟ್ಟ, ಅವನನ್ನ ತನ್ನ ಹೊಟ್ಟೆಯೊಳಗೆ ಸೇರಿಸ್ಕೊಂಡ, ಮೋಕ್ಷ ನೀಡಿದ ಅಂತ ಹೀಗರ್ಥ. ಇಲ್ಲೂ ಶಬ್ದಗಳನ್ನೆಲ್ಲ ಭಾಗವತದ ಮೇಲ್ಪಂಕ್ತಿಯಲ್ಲೇ ದಾಸರು ಪದ್ಯ ರಚನೆ ಮಾಡಿದ್ದಾರೆ. ಬೈದವನಿಗೆ ಮೋಕ್ಷ ಕೊಟ್ಟ ಅಂತ ಭ್ರಾಂತಿ ಕಟ್ಟಿಬಿಡಬಾರ್ದು. ರಾಮನಲ್ಲೇ ಶಿಶುಪಾಲನಲ್ಲಿ ಕೂಡ 2 ಚೇತನಗಳಿದ್ದವು. ಬೈದದ್ದೊಂದು ಚೇತನ, ಅದು ಬೈದು ಹಾಳಾಗಿ ಹೋಯ್ತು, ದುರ್ಗತಿ ಆಯ್ತು. ಅದಕ್ಕೆ ಒಳಗಿನ ಸಚೇತನ ಏನಿತ್ತು, ತನ್ನ ದ್ವಾರಪಾಲಕ ಆತನನ್ನು ತನ್ನ ಒಳಗೆ ತೆಗೆದುಕೊಂಡ ಅಂತ ಹೀಗೆ ಅರ್ಥ ಮಾಡಬೇಕು. ಅದನ್ನೆಲ್ಲ ದ್ವೇಷದಿಂದ ಮುಕ್ತಿ ಇಲ್ಲ, ಭಕ್ತಿಯಿಂದ ಮಾತ್ರ ಮುಕ್ತಿ ಅಂತ ಅನ್ನೋದನ್ನ ನಾವು ಈಗೇನು ಪ್ರತ್ಯೇಕವಾಗಿ ಮತ್ತೊಮ್ಮೆ ಹೇಳಬೇಕಾಗಿಲ್ಲ. ಆ ತತ್ವವನ್ನು ಬೇಕಾದಷ್ಟು ಬಾರಿ ಹೇಳಿದ್ವಿ. ಭಾಗವತ ತಾತ್ಪರ್ಯ, ಗೀತಾ ಭಾಷ್ಯ ಇತ್ಯಾದಿ ಕಡೆ ಎಲ್ಲ ಕಡೆಯೂ ಕೂಡ ಆ ತತ್ವ ಅಲ್ಲಿ ಬಂದಿದೆ. ಈ ಜೀವದ್ವಯ ಸಮಾವೇಶವನ್ನು ಇಟ್ಕೊಂಡು ಇಂಥ ಸಂಗತಿಗಳನ್ನು ಕೂಡಿಸ್ಬೇಕು. ಈಗ ಪ್ರಶ್ನೆ ಏನಂತಂದ್ರೆ, ಬೈದವನು ದುಷ್ಟ ಚೇತನ, ಸದ್ಗತಿ ಆಗಿದ್ದು ಸಚೇತನನಿಗೆ. ಹಾಗಾದ್ರೆ ಇಲ್ಲಿ ಬಂದದ್ದು ಏನೀಗ, ಭಗವಂತನ ಕರುಣೆಯನ್ನು ಹೇಳಬೇಕಾಗಿದೆ. ಒಂದು ಯಾರು ಬೈದಿದ್ರೋ ಅವನಿಗೆ ಸದ್ಗತಿಯನ್ನು ಕೊಟ್ಟಿದ್ರೆ ಈ ಕರುಣಾಳು ಅಂತ ಏನಾದ್ರು ಹೇಳ್ಬೋದು. ಈ ಹಿಂದೆಲ್ಲ ಹಾಗೆ ಬಂತು. ತಂದೆ ತಾಯಿ ಸೇವೆ ಮಾಡ್ತಾ ಕೂತಿದ್ದ, ಭಗವಂತ ಬಂದ್ರೆ ಕೂಡಲೇ ಎದ್ದು ಹೋಗ್ಲಿಕ್ಕೆ ಆಗಲಿಲ್ಲ, ಈ ಇಟ್ಟಿಗೆ ಮೇಲೆ ಹೋಗಿ ನಿಂತ್ಕೊ ಅಂದ್ಬಿಟ್ಟ. ಆದ್ರೆ ಅದನ್ನು ಸ್ವೀಕಾರ ಮಾಡಿದ ಈ ಭಗವಂತ. ತಾನು ಬಂದ್ರೆ ಹೇಳಲಿಲ್ಲ, ಸಿಟ್ಟು ಮಾಡಲಿಲ್ಲ, ಸಂತೋಷ. ಆಮೇಲೆ ಇನ್ನೊಬ್ಬ ಬಡ ಬ್ರಾಹ್ಮಣ ಬಂದ, ಅವಲಕ್ಕಿ ಕೊಟ್ಟ. ಏನಪ್ಪ ದೊಡ್ಡ ದೇವಾದಿ ದೇವತೆ ನಾನು, ನನಗೊಂದು ದೊಡ್ಡ ನೈವೇದ್ಯ, ದೊಡ್ಡ ಉಡುಗೊರೆ ಏನಾದ್ರು ತರಬಾರ್ದ ಅಂತ ಸಿಟ್ಟಾಗಲಿಲ್ಲ. ಅವನು ತಿಂದು ಕೊಟ್ಟಂತ ಅವಲಕ್ಕಿಯನ್ನೇ ತಿಂದು ಅವನು ಬೇಕಾದ ಅನುಗ್ರಹ ಮಾಡಿದ. ಕೆಟ್ಟ ಮಾತುಗಳನ್ನು ಯಾರು ಆಡಿದ್ದಾರೋ ಅವನಿಗೆ ಸದ್ಗತಿ ಕೊಟ್ಟಿದ್ರೆ ಅದ್ರ ಮೂಲಕ ಭಗವಂತ ಕರುಣಾಳು ಅಂತ ಅನ್ಬೋದು. ಕೆಟ್ಟ ಮಾತು ಆಡಿದವನೇ ಬೇರೆ, ಸದ್ಗತಿ ಆಗಿದ್ದೇ ಬೇರೆ. ಇದನ್ನ ಇಲ್ಲೇನು ಕರುಣ ಅಂತ ಅನ್ನೋದು ಅಂತಂದ್ರೆ ಹೀಗೆ ತಿಳ್ಕೊಬೇಕಷ್ಟೆ. ಶರೀರ ಒಂದೇ ಇರ್ತಲ್ಲ, ಅಲ್ಲಿ ಶಿಶುಪಾಲನೆ ಶರೀರ ಒಂದೇ ಇರುತ್ತೆ. ಆ ಒಂದೇ ಶರೀರದಲ್ಲಿ ಇವನು ಹೋಗಿ ಸೇರ್ಕೊಂಡಿದ್ನಲ್ಲ ಸಜ್ಜೀವ. ಬೈದಿದ್ದು ದುರ್ಜೀವನೇ ಇರ್ಬೋದು, ಸಜ್ಜೀವ ಯಾವತ್ತೂ ಬೈಯೋದಿಲ್ಲ. ಆದ್ರೆ ಆ ಸಜ್ಜೀವ ದುರ್ಜೀವನ ಸಹವಾಸ ಮಾಡಿತ್ತಲ್ಲ, ಆ ಸಹವಾಸ ಮಾಡಿದ್ದು ಅಪರಾಧ. ಅಪರಾಧ ಅಂದ್ರೇನು, ಅದಕ್ಕೆ ಶಾಪ ಬಂದಿತ್ತು, ಮಾಡಲೇಬೇಕಾಯ್ತು, ಅದು ಅನಿವಾರ್ಯ. ಅದೇನು ತಾನಾಗಿ ಹೋಗಿ ಅಲ್ಲಿ ಸೇರ್ಕೊಳ್ಳಿಲ್ಲ. ಹಾಗೆ ಸನಂದಾದ್ರೂ ಶಾಪ ಬಂದಿತ್ತು, ನಾವು ಸೇರ್ಕೊಳ್ತು, ಅದು ವಿಷಯ ಬೇರೆ. ಅಂತೂ ಪ್ರಾರಬ್ಧ ಕರ್ಮ ವಶಾತ್ ಇಂಥದನ್ನೆಲ್ಲ ಜೀವ ಏನೇನು ಮಾಡ್ತಿರ್ತಾನಲ್ಲ, ಯಾರ್ದೋ ದುಷ್ಟ ಸಹವಾಸ, ದುಷ್ಟ ಮಾತುಗಳನ್ನು ಬೇರೆ ಯಾರೋ ಆರ್ತಿದ್ದ ಕುತ್ಕೊಂಡು ಕೇಳೋದು, ಇಂಥವೆಲ್ಲ ಮಾಡ್ತಿರ್ತಾನೆ. ಅದಕ್ಕೆ ಕ್ಷಮಿಸ್ತಾನೆ. ಏನೋ ದುಷ್ಟ ಸಹವಾಸದಿಂದ ಮಾಡಿದ್ರೆ ಕ್ಷಮಿಸ್ತೇನೆ ಹೋಗಿ ಅಂತಂತಾನೆ. ಅದು ತಾತ್ಪರ್ಯ. ಅದಕ್ಕೆ ಹೊಟ್ಟೆಯೊಳಗೆ ಇಂಬಿಟ್ಟ. ಬಾಣದಲ್ಲಿಟ್ಟ ಭೀಷ್ಮನ ಅವಗುಣಗಳೆಳಿಸಿದನೇ ಕರುಣಾಳು. ಮುಂದಿಂದ ಏನು ಅಂತಂದ್ರೆ, ಭೀಷ್ಮ ಏನ್ ಮಾಡಿದ ಅಂತಂದ್ರೆ, ಶ್ರೀಹರಿಯನ್ನ ಬಾಣದಿಂದ ಹೊಡೆದ, ಬಾಣದೊಳಗೆ ಇಟ್ಟ, ಬಾಣದಿಂದ ಮುಚ್ಚಿಬಿಟ್ಟನಂತೆ ಭಗವಂತನನ್ನು. ಒಂದು ಆ ಭೀಷ್ಮನಿಗೂ ಪರಶುರಾಮನಿಗೂ ಕಲಹ ಆಗಿರ್ತಾರೆ ಯುದ್ಧ, ಅಂಬೆಯ ನಿಮಿತ್ತವಾಗಿ. ಆಗ ಬಂದು ಹೇಳಿದ್ದ, ಸ್ವೀಕಾರ ಮಾಡೋ ಅಂಬೆಯನ್ನ ನೀನು ಕೇಳಲಿಲ್ಲ, ಹಾಗಾಗಿ ನನ್ನ ಜೊತೆ ಯುದ್ಧ ಮಾಡುವಂತ ಭಗವಂತ. ಯುದ್ಧನೂ ಮಾಡಿದ. ಭಕ್ತನಾದವನು ನಮ್ಮ ಮೇಲೆ ಯುದ್ಧ ಮಾಡಿದ್ನಲ್ಲ, ಆ ಸ್ಥಿತಿಗೆ ಹೇಳಲಿಲ್ಲ, ಅದು ಸ್ವೀಕಾರ ಮಾಡಿದ. ಕೊನೆಗೆ ಆತನನ್ನ ಉದ್ಧಾರ ಮಾಡಿದ ಪರಶುರಾಮನ ರೂಪದಿಂದ. ಇನ್ನೊಂದು ಕೃಷ್ಣನ ರೂಪದಿಂದ. ಕೃಷ್ಣ ಅರ್ಜುನಿಗೆ ಸಾರಥಿಯಾಗಿದ್ದಾಗ ಆ ಭೀಷ್ಮ ಈ ಕೃಷ್ಣನ ಮೇಲೂ ಕೂಡ ಒಂದೆರಡು ಬಾಣಗಳನ್ನು ಪ್ರಯೋಗ ಮಾಡಿದ್ದ. ಆಗ
ಕೃಷ್ಣನೇ ಕುಪಿತನಾಗಿ ಏನು ಅಜ್ಜ ಅಂತ ಹೇಳಿ ಬಹಳ ಮೃದುವಾಗಿ ಭೀಷ್ಮನ ಜೊತೆ ಯುದ್ಧ ಮಾಡ್ತಿದ್ದೀಯಲ್ಲ ಅಂತ ಈ ಅರ್ಜುನನ ವಿಷಯದಲ್ಲಿ ಕುಪಿತನಾದ ಅಂತ ಬರ್ತದೆ. ತಾನೇ ಈ ಭೀಷ್ಮನ ಒಂದು ಕೈ ನೋಡಿಬಿಡ್ತೇನೆ ಅಂತ ಹೋಗಿಬಿಟ್ಟ. ಮುಂದೆ ಎಲ್ಲ ಮಹಾಭಾರತದಲ್ಲಿ ಬರ್ತದ ಆ ಕಥೆ, ಅದನ್ನು ನೋಡ್ತೇವೆ. ಇಷ್ಟೆಲ್ಲ ಮಾಡಿದ್ರು ಭೀಷ್ಮರು. ಹೊಟ್ಟೆಯೊಳಗೆ ಈ ಭಗವಂತನನ್ನ ಬಾಣದಿಂದ ಮುಚ್ಚಿ ಬಿಟ್ಟಿದ್ರು, ಆದ್ರೂ ಕ್ಷಮಿಸಿದ. ಅಂತ್ಯಕಾಲದಲ್ಲಿ ಅವ್ರ ಸಮೀಪದಲ್ಲಿ ಕುತ್ಕೊಂಡು ಅವ್ರ ಕಡೆಯಿಂದ ತತ್ವೋಪದೇಶವನ್ನು ತನ್ನವರಿಗೆ ಕೇಳಿಸಿದ. ವಿದುರಾಕ್ರೂರವರದು ಭೀಷ್ಮ ಮುಕ್ತಿ ಪ್ರದಾಯಕ ಅಂತ ಕೃಷ್ಣಾಷ್ಟ ಸ್ತೋತ್ರ ಶತನಾಮ ಸ್ತೋತ್ರ ಆತನನ್ನು ಹೊಗಳಿದೆ. ಹೀಗೆ ಇಂಥ ವಿಲಕ್ಷಣವಾದಂತಹ ಜೀವರೇನಿದ್ದಾರಲ್ಲ, ಒಬ್ಬೊಬ್ಬರು ಒಂದೊಂದು ಥರ. ತನಗೆ ಸರಿಯಾದ ಸನ್ಮಾನ ಮಾಡದೇ ಇದ್ದವ್ರು ಒಬ್ರು, ತನಗೆ ಬೈದವ್ರೊಬ್ರು, ತನ್ನ ಮೇಲೆ ಬಾಣ ಪ್ರಯೋಗ ಮಾಡಿದವ್ರೊಬ್ರು, ಇಂಥದನ್ನೆಲ್ಲ ಮಾಡಿರ್ತಾರೆ. ಇದನ್ನೆಲ್ಲ ಮಾಡಿದ್ರು ಕೂಡ ಆತ ಏನ್ ಮಾಡ್ತಾನೆ, ನೀವು ನನ್ನ ಭಕ್ತರಿದ್ದೀರಿ ಅನ್ನೋ ಕಾರಣಕ್ಕಾಗಿ ಅದನ್ನ ಆತ ಸಹಿಸ್ಕೋತಾನೆ. ಸಹಿಸಿಕೊಂಡು ಅವರನ್ನು ಬಂದು ಕಾಪಾಡ್ತಾನೆ. ಭೀಷ್ಮನ ಅವಗುಣಗಳು ಎನಿಸಿದಾನೆ, ಅವನ ಅವಗುಣಗಳು ಈತ ಲೆಕ್ಕಕ್ಕೆ ತಗೊಳ್ಳಿಲ್ಲ. ಹೀಗೆ ಆ ಭಗವಂತನ ಕರುಣೆಯನ್ನ ಉದಾಹರಣೆಗಳ ಮೂಲಕ ಹೇಳಿದ್ದಾರೆ ಅನ್ನೋಲ್ಲಿಗೆ ಆ ಹರಿಕಥಾಮೃತ ಸಾರದ ಕರುಣಾಸಂಧಿಯ 12ನೆಯ ಶ್ಲೋಕ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.